श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं। ಶೃಂಗೇರಿಯ ಉಭಯ ಜಗದ್ಗುರುಗಳ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿ ಇವತ್ತು ಮಹಾಮಹೋಪಾಧ್ಯಾಯ ಎನ್ ರಂಗನಾಥ್ ಶರ್ಮಾ ಅವರ ಸ್ಮೃತಿ ವ್ಯಾಖ್ಯಾನ ಮಾಲೆಯ ಅಂಗವಾಗಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವತಿಯಿಂದ ಉಪನ್ಯಾಸ ಮಾಲಿಕೆಯ ಎರಡನೆಯ ಭಾಗದಲ್ಲಿ ಭಾಗವಹಿಸಲಿಕ್ಕೆ ಅತ್ಯಂತ ಸಂತೋಷ ಪಡ್ತಾ ಇದ್ದೇನೆ. ಆತ್ಮೀಯರಾದಂತಹ ಈ ಕಾರ್ಯಕ್ರಮದ ಮುಖ್ಯ ಆಯೋಜಕರಾದಂತಹ ರಾಮಕೃಷ್ಣ ಭಟ್ ಅವರೇ, ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಡಾಕ್ಟರ್ ಎಸ್ ಅಹಲ್ಯ ಅವರೇ, ಹಾಗೂ ಪ್ರೊಫೆಸರ್ ಗಿರೀಶ್ ಚಂದ್ರ ಅವರೇ, ಈ ಕಾರ್ಯಕ್ರಮದ ಆಯೋಜಕ ವಿಭಾಗದ ಎಲ್ಲ ಸದಸ್ಯರೇ, ಶ್ರೀ ಶಂಕರಾಚಾರ್ಯರನ್ನು ಹಾಗೂ ಅವರ ಕೃತಿಗಳನ್ನು ಕುರಿತು ಮಾತನಾಡುವುದು, ಕೇಳುವುದೇ ಒಂದು ಪುಣ್ಯಜನಕವಾದಂತಹ ಕರ್ಮ. ನಿಮಗೆಲ್ಲ ಗೊತ್ತಿರುವಂತೆ ಶ್ರೀ ಶಂಕರ ಭಗವತ್ಪಾದರು 8ನೇ ಶತಮಾನದಲ್ಲಿ ನಮ್ಮ ಭಾರತ ಭೂಮಿಯಲ್ಲಿ ಜನಿಸಿ ಆ ಕಾಲದಲ್ಲಿ ಬೇರೆ ಮತದವರಿಂದ ನಿಂದನೆಗೊಳಗಾಗಿದ್ದಂತಹ ವೇದ ಮಾರ್ಗವನ್ನ ಪುನರುದ್ಧರಿಸಿ ವೇದಾಂತ ತತ್ವಗಳನ್ನ ಮತ್ತೊಮ್ಮೆ ಜನರಿಗೆ ತಲುಪಿಸಿ ವೈದಿಕ ಮಾರ್ಗ ಪ್ರವರ್ತಕ, ಧರ್ಮ ಮಾರ್ಗ ಪ್ರವರ್ತಕ, ಇಂತಹ ಅನೇಕ ಹೆಸರುಗಳಿಂದ ಖ್ಯಾತರಾದಂತಹ ಪರಮಹಂಸ ಪರಿವ್ರಾಜಕ ವರೇಣ್ಯರು. ಶ್ರೀ ಶಂಕರಾಚಾರ್ಯರು ಭಾರತಾದ್ಯಂತ ಸಂಚಾರವನ್ನು ಮಾಡಿದರು. ಭಾರತಾದ್ಯಂತ ನಾನಾ ಮತದವರೊಡನೆಗೆ ಚರ್ಚೆಯನ್ನು ಮಾಡಿದರು. ಶಾಸ್ತ್ರದ ಸಿದ್ಧಾಂತವನ್ನ ದೃಢವಾಗಿ ನಿಲ್ಲಿಸಿದರು. ಅವರು ನಾನಾ ರೀತಿಯಾದಂತಹ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅದನ್ನ ಶಾಸ್ತ್ರದಲ್ಲಿ ಭಾಷ್ಯ ಗ್ರಂಥಗಳು, ಪ್ರಕರಣ ಗ್ರಂಥಗಳು ಮತ್ತು ಸ್ತೋತ್ರ ಗ್ರಂಥಗಳು ಅಂತ ವಿಭಾಗ ಮಾಡ್ತಾರೆ. ಪ್ರಸ್ಥಾನತ್ರಯ ಭಾಷ್ಯಗಳು ಹಾಗೂ ಪ್ರಕರಣ ಗ್ರಂಥಗಳು ಇವೆರಡು ವಿದ್ವತ್ ಪ್ರಪಂಚದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಗ್ರಂಥಗಳು. ಯದ್ಯಪಿ ಈ ಗ್ರಂಥಗಳಲ್ಲಿ ವೇದಾಂತ ಸಿದ್ಧಾಂತಗಳನ್ನ ಅತ್ಯಂತ ಸ್ಪಷ್ಟವಾಗಿ ಶ್ರೀ ಶಂಕರಾಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಆದರೆ ಸಾಮಾನ್ಯ ಜನರ ದೃಷ್ಟಿಯಿಂದ ನಾವು ನೋಡುವಾಗ ಅವರ ವಿದ್ವತ್ಪೂರ್ಣವಾದ ಕೃತಿಗಳಿಗಿಂತಲೂ ಅವರ ಸ್ತೋತ್ರಗಳು ಹೆಚ್ಚು ಪ್ರಸಿದ್ಧವಾಗಿವೆ. ಉದಾಹರಣೆಗೆ ಭಜಗೋವಿಂದಂ ಎನ್ನುವಂತಹ ಸ್ತೋತ್ರ, ಅಥವಾ ಸೌಂದರ್ಯ ಲಹರಿ ಸ್ತೋತ್ರ, ದಕ್ಷಿಣಾಮೂರ್ತಿ ಸ್ತೋತ್ರ, ಹೀಗೆ ಶಂಕರಾಚಾರ್ಯರ ಸ್ತೋತ್ರಗಳನ್ನ ಸಾಮಾನ್ಯ ಜನರು ಕೂಡ ಕೇಳ್ತಾರೆ, ಹಾಡ್ತಾರೆ. ಅವರ ಸ್ತೋತ್ರಗಳು ತುಂಬಾ ಪ್ರಸಿದ್ಧಿಯನ್ನು ಪಡೆದಿವೆ. ಅವರ ಸ್ತೋತ್ರಗಳಲ್ಲಿ ಆ ಸ್ತೋತ್ರಗಳ ವಿಷಯವನ್ನು ದೃಷ್ಟಿಯಿಂದ ನಾವು ಗಮನಿಸಿ ನೋಡುವುದಾದರೆ, ಶಂಕರಾಚಾರ್ಯರು ಎಲ್ಲ ದೇವತೆಗಳನ್ನು ಸಮಾನವಾಗಿ ಕಂಡಂತಹ ಸಮತ್ವವಾದಿಗಳು. ಪ್ರಸಿದ್ಧವಾಗಿ ನಾವು ಪಂಚಾಯತನ ಅಂತ ಏನ್ ಹೇಳ್ತೇವೆಯೋ, ಸೂರ್ಯ, ಗಣಪತಿ, ಶಿವ, ಅಂಬಿಕಾ ಮತ್ತು ವಿಷ್ಣು, ಈ ದೇವತೆಗಳನ್ನು ಕುರಿತಾಗಿ, ಎಲ್ಲ ದೇವತೆಗಳನ್ನು ಕುರಿತಾಗಿ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ವೇದಾಂತದಲ್ಲಿ ಪ್ರತಿಪಾದಿತವಾದಂತಹ ಆ ಪರಬ್ರಹ್ಮ ತತ್ವ ಏನಿದೆಯೋ ಅದರ ಸವಿಶೇಷ ರೂಪವನ್ನು ಇಟ್ಟುಕೊಂಡು ಈ ಎಲ್ಲ ಸ್ತೋತ್ರಗಳು ಹೊರಟಿವೆ. ಶಂಕರಾಚಾರ್ಯರು ಆಯಾ ಸಾಧಕರ ದೃಷ್ಟಿಯಿಂದ ಸವಿಶೇಷ ರೂಪವನ್ನ ಇಟ್ಟುಕೊಂಡು ಸ್ತೋತ್ರಗಳನ್ನು ರಚನೆ ಮಾಡಿದರು. ಜೊತೆಗೆ ನಿರ್ಗುಣ ನಿರ್ವಿಶೇಷ ಬ್ರಹ್ಮ ತತ್ವವನ್ನ ಬೋಧಿಸಲಿಕ್ಕಾಗಿ ಅನೇಕ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ.
ಅಂತಹ ನಿರ್ಗುಣ ಬ್ರಹ್ಮತತ್ವ ಬೋಧಕ ಅಥವಾ ವೇದಾಂತ ತತ್ವ ಬೋಧಕ ಸ್ತೋತ್ರಗಳಲ್ಲಿ ಅನೇಕ ಸ್ತೋತ್ರಗಳು ಪ್ರಸಿದ್ಧವಾಗಿವೆ. ದಶಶ್ಲೋಕಿ ಅಥವಾ ದಕ್ಷಿಣಾಮೂರ್ತಿ ಸ್ತೋತ್ರ, ಮಾಯಾ ಪಂಚಕ, ಮನೀಷಾ ಪಂಚಕ, ಅನಾತ್ಮ ಶ್ರೀ ವಿಗರ್ಹಣ, ಹೀಗೆ ಅನೇಕ ಸ್ತೋತ್ರಗಳು. ಅಂತಹ ವೇದಾಂತ ಮಾರ್ಗವನ್ನ ಬೋಧಿಸುವ ಒಂದು ವಿಶಿಷ್ಟವಾದಂತಹ ಸ್ತೋತ್ರ ಇವತ್ತು ನಾವು ಇಲ್ಲಿ ಪ್ರತಿಪಾದನೆ ಮಾಡಲಿಕ್ಕಿರುವಂತಹ ಉಪದೇಶ ಪಂಚಕ ಎನ್ನುವಂತಹ ಸ್ತೋತ್ರ ಮಾಲಿಕೆ. ಇದಕ್ಕೆ ಉಪದೇಶ ಪಂಚಕ ಅಂತ ಕೂಡ ಹೆಸರು, ಸಾಧನಾ ಪಂಚಕ ಅಂತ ಕೂಡ ಹೆಸರು. ಈ ಸ್ತೋತ್ರದ ವಿಶೇಷ ಏನು ಅಂತಂದ್ರೆ, ಇಲ್ಲಿ ಯಾವುದೇ ಸಿದ್ಧಾಂತದ ನಿರೂಪಣೆ ಇಲ್ಲ. ಬ್ರಹ್ಮ ಹೇಗಿದೆ, ಬ್ರಹ್ಮ ಸ್ವರೂಪದ ನಿರೂಪಣೆಯನ್ನ ಈ ಸ್ತೋತ್ರಗಳು ಮಾಡ್ತಾ ಇಲ್ಲ. ಅಥವಾ ಬೇರೆ ವಾದಿಗಳ ಖಂಡನಾ ರೂಪದಲ್ಲಿಯೂ ಕೂಡ ಈ ಸ್ತೋತ್ರ ಇಲ್ಲ. ಈ ಸ್ತೋತ್ರ ಒಬ್ಬ ಸಾಧಕನಿಗೆ ಬೇಕಾದಂತಹ ಮಾರ್ಗ ಯಾವುದು, ಯಾವ ದಾರಿಯಲ್ಲಿ ಸಾಧಕನಾದಂಥವನು ಹೋಗಬೇಕು ಎಂಬುದನ್ನ ಅತ್ಯಂತ ಸರಳವಾಗಿ ನಿರೂಪಿಸಿದೆ. ಹಂತ ಹಂತವಾಗಿ ಯಾವ ಸಾಧನಗಳು ಯಾವ ಸಾಧಕನಿಗೆ ಹೇಗೆ ಸಹಾಯಕವಾಗ್ತವೆ ಎಂಬುದನ್ನ ಆರಂಭದಿಂದ ಕೊನೆಯವರೆಗೆ ಅತ್ಯಂತ ಕಡಿಮೆ ಶಬ್ದಗಳಲ್ಲಿ, ಕೇವಲ 5 ಸ್ತೋತ್ರಗಳಿಲ್ಲಿವೆ, ಅತ್ಯಂತ ಕಡಿಮೆ ಶಬ್ದಗಳಲ್ಲಿ ಅಥವಾ ಕಡಿಮೆ ವಾಕ್ಯಗಳಲ್ಲಿ ಸಾಧಕನಿಗೆ ಬೇಕಾದಂತಹ ಸಾಧನಗಳ ನಿರೂಪಣೆಯನ್ನ ಶ್ರೀ ಶಂಕರ ಭಗವತ್ಪಾದರು ಈ ಸ್ತೋತ್ರದಲ್ಲಿ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲವೂ ಉಪದೇಶಮಯವಾದಂತಹ ವಾಕ್ಯಗಳು ಇಲ್ಲಿರುವಂತಹದ್ದು. ಇನ್ನೊಂದು ವಿಶೇಷ ಏನು ಅಂದ್ರೆ, ಈ ಸ್ತೋತ್ರವನ್ನು ನೀವು ಗಮನಿಸಿ, ಈ ಸ್ತೋತ್ರದಲ್ಲಿ ಕರ್ತರಿ ಪ್ರಯೋಗವೇ ಇಲ್ಲ, ಎಲ್ಲವೂ ಕೂಡ ಕರ್ಮಣಿ ಪ್ರಯೋಗ, ಕರ್ಮಣಿ ಲಿಂಗ್. ವೇದೋ ನಿತ್ಯ ಮಧೀಯತಾಂ ಅಂತ ಆರಂಭದಿಂದ ಕೊನೆಯವರೆಗೂ ಕೂಡ ಎಲ್ಲ ಕಡೆಗೂ ಕರ್ಮಣಿ ಪ್ರಯೋಗವನ್ನು ನಾವು ಈ ಸ್ತೋತ್ರದಲ್ಲಿ ಕಾಣುತ್ತೇವೆ. ಈ ಸ್ತೋತ್ರದಲ್ಲಿ ಸಾಧಕನಿಗೆ ಬೇಕಾದಂತಹ ಸಾಧನಗಳು ಎಲ್ಲವೂ ಕೂಡ ಸಂಗ್ರಹಿತವಾಗಿವೆ. ಯಾಕೆಂದ್ರೆ ನಾವು ಯಾವುದೇ ಗ್ರಂಥಗಳನ್ನ ಓದಿದ್ರು ಅಥವಾ ಎಷ್ಟೇ ಪಾಂಡಿತ್ಯವನ್ನ ಪಡೆದರು, ಎಷ್ಟೇ ಪ್ರವಚನಗಳನ್ನು ಮಾಡಿದ್ರು, ನಮಗೆ ದೊರೆತಂತಹ ಫಲ, ನಮ್ಮ ಸಾಧನೆ ಏನು, ವೇದಾಂತ ತತ್ವಗಳನ್ನ ತಿಳಿದುಕೊಂಡು ನಾವು ಏನ್ ಮಾಡಬೇಕು, ಏನ್ ಮಾಡಬೇಕಾಗಿತ್ತು, ಎಷ್ಟು ಸಾಧನೆ ನಮ್ಮಿಂದ ಆಗಿದೆ ಎಂಬುದನ್ನ ನಾವು ಆತ್ಮವಿಮರ್ಶೆಗೆ ಒಳಪಡಿಸಿಕೊಂಡಾಗ ಸಾಧನೆ ಮಾರ್ಗದಲ್ಲಿ ಮುಂದುವರಿಯುವುದು ಅತ್ಯಂತ ಅವಶ್ಯಕವಾದದ್ದು. ಕೇವಲ ಗ್ರಂಥ ಪಠನದಿಂದ ನಿಜವಾಗಿ ವೇದಾಂತದ ಲಕ್ಷ್ಯ ಏನಿದೆಯೋ ಅದು ಸಿದ್ಧಿಸೋದಿಲ್ಲ. ಅದಕ್ಕಾಗಿ ಸಾಧನಗಳ ಉಪದೇಶ. ಒಂದೊಂದು ಸ್ತೋತ್ರವನ್ನು ನಾವು ನಿಧಾನಕ್ಕೆ ಗಮನಿಸ್ತಾ ಬರುವುದಾದ್ರೆ, ಮೊದಲನೆಯ ಸ್ತೋತ್ರ ವೇದೋ ನಿತ್ಯ ಮಧೀಯತಾಂ. ವೇದೋ ನಿತ್ಯ ಮಧೀಯತಾಂ ತದುದಿತಂ ಕರ್ಮ ಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿಃ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೌಘಃ ಪರಿಧೂಯತಾಂ ಭವಸುಖೇ ದೋಷೋನುಸಂಧೀಯತಾಂ ಆತ್ಮೇಚ್ಛಾ ವ್ಯವಸೀಯತಾಂ ನಿಜಗೃಹಾತ್ ತೂರ್ಣಂ ವಿನಿರ್ಗಮ್ಯತಾಂ. ಮೊಟ್ಟ ಮೊದಲಿಗೆ ವೇದೋ ನಿತ್ಯ ಮಧೀಯತಾಂ. ಶಂಕರಾಚಾರ್ಯರು ವೇದ ಮಾರ್ಗವನ್ನ ಪುನರುದ್ಧರಿಸಿದಂತಹ ಮಹಾಪುರುಷರು. ವೇದಗಳ ಪ್ರಾಮಾಣ್ಯವನ್ನ ಅವರು ತಮ್ಮ ಗ್ರಂಥಗಳಲ್ಲಿ ಅತ್ಯಂತ ಸ್ಫುಟವಾಗಿ ನಿರೂಪಿಸಿದ್ದಾರೆ. ಇವತ್ತಿಗೂ ಸಹ ನಾವು ಜಗತ್ತಿನ ಒಂದು ಪ್ರಾಚೀನ ಗ್ರಂಥ ಯಾವುದು ಅಂತಂದ್ರೆ ಅದು ವೇದಗಳು ಎಂಬುದನ್ನ ನಾವು ಅಂತಲ್ಲ, ಭಾರತೀಯರು ಅಂತ ಮಾತ್ರವಲ್ಲ, ಸಮಸ್ತ ವೈದೇಶಿಕರು ಕೂಡ ಒಪ್ಪಿಕೊಂಡಂತಹ ಸತ್ಯ. ವೇದಗಳು ಅನಾದಿ, ಆ ವೇದಗಳಿಗೆ ಯಾವುದೇ ಮೂಲ ಇಲ್ಲ, ಅದು ಸ್ವತಃ ಪ್ರಮಾಣ. ಇತರ ಎಲ್ಲ ನಮ್ಮ ಸನಾತನ ಗ್ರಂಥಗಳು ಕೂಡ, ಪುರಾಣಗಳು, ಇತಿಹಾಸ, ದರ್ಶನಗಳು ಅಥವಾ ಕಾವ್ಯಗಳು, ನಾಟಕಗಳು, ಈ ಎಲ್ಲವುಗಳಿಗೂ ಮೂಲಭೂತವಾದಂತಹದ್ದು ಇದೊಂದು ವೇದ ವೃಕ್ಷ. ಹೇಗೆ ವೃಕ್ಷಕ್ಕೆ ಮೂಲ ಎನ್ನುವುದು ಅತ್ಯಂತ ಮುಖ್ಯವೋ, ಹಾಗೆ ಈ ನಮ್ಮ ಸನಾತನ ಧರ್ಮ ವೃಕ್ಷಕ್ಕೆ ಮೂಲವಾದದ್ದು ವೇದ. ಅದಕ್ಕಾಗಿ ಈ ಮೂಲವನ್ನ ಸರಿಯಾಗಿ ಇಟ್ಕೊಳ್ಬೇಕು. ಈ ಕಾರಣದಿಂದ ಮೊಟ್ಟ ಮೊದಲಿಗೆ ಶಂಕರಾಚಾರ್ಯರು ವೇದೋ ನಿತ್ಯ ಮಧೀಯತಾಂ, ವೇದಗಳಲ್ಲಿ ಸಕಲವೂ ಇದೆ, ಅದನ್ನ ಸರ್ವಜ್ಞ ಕಲ್ಪ ಅಂತ ಹೇಳಿದ್ದಾರೆ, ಸರ್ವಾರ್ಥ ಪ್ರಕಾಶಕ ಅಂತ ಹೇಳಿದ್ದಾರೆ. ಮನು ಮಹರ್ಷಿ
ಭೂತಂ ಭವ್ಯಂ ಭವಿಷ್ಯಚ್ಚ ಸರ್ವಂ ವೇದಾತ್ ಪ್ರಸಿದ್ಧತಿ ಸರ್ವಜ್ಞಾನ ಕರೋಹಿ ಸಹ. ವೇದಗಳ ಕುರಿತು ಎಷ್ಟು ನಮ್ಮ ಸ್ಮೃತಿಕಾರರೋ ಅಥವಾ ಪುರಾಣಗಳಲ್ಲಿ ಪ್ರಶಂಸೆಯನ್ನು ಮಾಡಿದಾರೋ ಅದು ಒಂದು ವರ್ಣನಾತೀತ. ಅಷ್ಟು ಮಹತ್ವ ವೇದಗಳಿಗೆ ಇರುವುದರಿಂದ ಅನಾದಿ ಕಾಲದಿಂದ ಅಧ್ಯಾಪನ ಪರಂಪರೆಯಲ್ಲಿ ಆ ವೇದಗಳನ್ನು ರಕ್ಷಣೆ ಮಾಡಿಕೊಂಡು ಆ ವೇದಗಳಲ್ಲಿ ಹೇಳದಂತಹ ತತ್ವಗಳನ್ನು ತಿಳಿದುಕೊಳ್ಬೇಕಾಗಿದೆ. ಅದಕ್ಕಾಗಿ ವೇದ ಮಾರ್ಗ ಇದು ನಮ್ಮ ಮೊದಲನೇ ಮೆಟ್ಟಿಲು. ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮ ಸ್ವನುಷ್ಠೀಯತಾಂ ಅಂತ ಮುಂದೆ ಇದೆ. ವೇದಗಳಲ್ಲಿ ಹೇಳಿದಂತಹ ಕರ್ಮಗಳನ್ನು ಮಾಡಬೇಕು. ನಿಮಗೆ ಗೊತ್ತಿದೆ, ಶಂಕರಾಚಾರ್ಯರು ಕರ್ಮ ಸನ್ಯಾಸದ ಶ್ರೇಷ್ಠತೆಯನ್ನು ಸಾರಿದಂತಹ ಮಹಾಪುರುಷರು. ಕರ್ಮ ಸನ್ಯಾಸ ಎನ್ನುವಂತಹದ್ದು ಸಾಧಕನಿಗೆ ಉತ್ತಮವಾದಂತಹ ಕೊನೆಯದಾದಂತಹ ಮುಖ್ಯವಾದಂತಹ ಸಾಧನ. ಆದರೆ ಸ್ವತಃ ತಾವು ಕರ್ಮ ಸನ್ಯಾಸಿಗಳಾಗಿ ಸನ್ಯಾಸದ ಮಹತ್ವವನ್ನ ವಿವರಿಸಿ ತನ್ಮೂಲಕ ಜ್ಞಾನ ಮಾರ್ಗದ ಶ್ರೇಷ್ಠತೆಯನ್ನ ಶಂಕರಾಚಾರ್ಯರು ಹೇಳಿದ್ದರೂ ಕೂಡ ಅವರಲ್ಲಿ ಏನ್ ಹೇಳ್ತಾರೆ? ಮೊದಲಿಗೆ ಕರ್ಮ ಸ್ವನುಷ್ಠೀಯತಾಂ, ವೇದಗಳು ಹೇಳಿರುವಂತಹ ಕರ್ಮಗಳನ್ನು ಮಾಡಬೇಕು. ಹಾಗಾದ್ರೆ ಕರ್ಮ ಸನ್ಯಾಸ ಒಂದು ಸಾಧನವಾಗುತ್ತದೆಯೋ, ಕರ್ಮವು? ಇದು ಎರಡು ಪರಸ್ಪರ ವಿರೋಧ. ಸನ್ಯಾಸ ಅಂದ್ರೆ ಕರ್ಮ ತ್ಯಾಗ. ಕರ್ಮ ತ್ಯಾಗ ಸಾಧಕನಿಗೆ ಸಾಧನವಾಗುತ್ತದೆಯೋ ಅಥವಾ ಕರ್ಮ ಸಾಧನವಾಗುತ್ತದೆಯೋ ಅಂತ ವಿಚಾರ ಮಾಡಿದ್ರೆ ಮೊದಲನೇ ಹಂತದಲ್ಲಿ ಕರ್ಮವೇ ಸಾಧನ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಆರು ರುಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚತೆ. ಸಾಧಕನಿಗೆ ಮೊದಲನೇ ಹಂತದಲ್ಲಿ ಕರ್ಮವೇ ಸಾಧನ. ಎಲ್ಲವನ್ನು ಬಿಟ್ಟು ಮೊದಲಿಗೆ ನಾನು ಕೂಡ ಸನ್ಯಾಸ ಸ್ವೀಕಾರ ಮಾಡಿಬಿಡ್ತೇನೆ ಅಂತ ಹೊರಟು ಬಿಟ್ರೆ ಕೇವಲ ಸನ್ಯಾಸ ಮಾತ್ರದಿಂದ ಯಾವ ಲಕ್ಷ್ಯವೂ ಸಿದ್ಧಿಸುವುದಿಲ್ಲ. ನಚ ಸನ್ಯಾಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಅದಕ್ಕಾಗಿ ಭಗವತ್ಪಾದರು ಸಹ ಮೊಟ್ಟ ಮೊದಲದಾಗಿ ತದುದಿತಂ ಕರ್ಮ ಸ್ವನುಷ್ಠೀಯತಾಂ, ಮುಂದೆ ತೇನೇಶಸ್ಯ ವಿಧೀಯತಾಂ ಅಪಚಿತಿ. ಕರ್ಮವನ್ನು ಮಾಡಬೇಕು ಅಂತಂದ್ರೆ ಪೂರ್ವ ಮೀಮಾಂಸಕರು ಈಗಾಗಲೇ ಮೀಮಾಂಸಾ ದರ್ಶನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಕರ್ಮವನ್ನು ಮಾಡಬೇಕು, ಕರ್ಮದಿಂದಲೇ ಸಕಲವು ಸಿದ್ಧಿಸುತ್ತದೆ ಅಂತ. ಶಂಕರ ಭಗವತ್ಪಾದರು ಹೇಳಿದಂತಹ ಹೊಸ ವಿಷಯ ಏನಿದೆ ಇಲ್ಲಿ ಅಂದ್ರೆ ತೇನೇಶಸ್ಯ ವಿಧೀಯತಾಂ, ಆ ಕರ್ಮದಿಂದ ಭಗವಂತನ ಅರ್ಚನೆಯನ್ನು ಮಾಡಿ. ಕರ್ಮದಿಂದ ಭಗವಂತನ ಅರ್ಚನೆಯನ್ನು ಮಾಡುವುದು ಅಂದ್ರೆ ಏನು? ಪ್ರತಿಯೊಬ್ಬ ಜೀವಿಗೂ ಕೂಡ ತನ್ನ ಜೀವನಕ್ಕಾಗಿ ಅಥವಾ ತನ್ನ ಲಕ್ಷ್ಯದ ಸಿದ್ಧಿಗಾಗಿ ಕರ್ಮವನ್ನು ಮಾಡಲೇಬೇಕು. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈ ಗುಣೈ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕರ್ಮವನ್ನ ಮಾಡಿಯೇ ಮಾಡ್ತಾನೆ. ಒಳ್ಳೆಯದೋ ಕೆಟ್ಟದ್ದು ಕರ್ಮವನ್ನು ಮಾಡ್ಲಿಕ್ಕೆ ಹೊರಡ್ತಾನೆ. ಒಳ್ಳೆಯ ಕರ್ಮವನ್ನೇ ಮಾಡಬೇಕು ಎನ್ನುವುದು ವೇದಗಳ ಆದೇಶ. ಅಂತಹ ವೇದ ವಿಹಿತವಾದ ಕರ್ಮಾನುಷ್ಠಾನವನ್ನ ಮಾಡಿ ಕೇವಲ ಫಲವನ್ನು ಮಾತ್ರ ಪಡೆಯುವಂತಹದ್ದಲ್ಲ. ಯಾಕೆಂತಂದ್ರೆ ಕರ್ಮದಿಂದ ಹುಟ್ಟುವಂತಹ ಫಲ ಅದು ಎಂದಿಗೂ ಶಾಶ್ವತವಲ್ಲ. ಕರ್ಮ ಅನುಷ್ಠಾನದಿಂದ ಫಲಸಿದ್ಧಿಯೇನು ಆಗ್ತದೆ, ಆದರೆ ಅದು ಶಾಶ್ವತವಲ್ಲ. ವೇದಾಂತಗಳಲ್ಲಿ ಕರ್ಮವೇ ಪರಮ ಸಾಧನ ಅಂತ ಯಾಕೆ ಹೇಳಲಿಲ್ಲ ಅಂತಂದ್ರೆ ಈ ಕಾರಣದಿಂದ. ಕರ್ಮದಿಂದ ಸಿದ್ಧಿಸಿದಂತಹ ಫಲ ಅದು ಅನಿತ್ಯವಾಗಿರುವ ಕಾರಣ ನಿತ್ಯವಾದಂತಹ ಮೋಕ್ಷ ಎನ್ನುವಂತಹ ಫಲಕ್ಕೆ ಕರ್ಮ ಸಾಧನವಲ್ಲ. ಆ ಕಾರಣಕ್ಕಾಗಿ ಕೇವಲ ಕರ್ಮವನ್ನು ಮಾಡಿ ಫಲ ಪಡೆಯುವುದು ಮಾತ್ರವಲ್ಲ, ಕರ್ಮವನ್ನ ಕರ್ಮ ಯೋಗದ ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕು. ಇದು ವೇದಾಂತದ ಉಪದೇಶ. ನಾವು ಭಗವದ್ಗೀತೆಯಲ್ಲಿ ನೋಡುವಂತೆ ಮತ್ತೆ ಮತ್ತೆ ಈ ವಿಷಯವನ್ನ ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ. ಇದನ್ನೇ ಕರ್ಮ ಯೋಗ, ಅದನ್ನ ಯೋಗ ಎನ್ನುವ ಶಬ್ದದಿಂದ ಕರೀತಾರೆ, ಕರ್ಮ ಯೋಗ ಅಂತ ಕೂಡ ಹೇಳ್ತಾರೆ. ಕರ್ಮ ಯೋಗ ಮತ್ತು ಕರ್ಮ ಇವೆರಡಕ್ಕೆ ಏನು ವ್ಯತ್ಯಾಸ ಅಂತಂದ್ರೆ, ಕೇವಲ ಒಂದೊಂದು ಫಲ ಮಾತ್ರಕ್ಕಾಗಿ ಸ್ವರ್ಗ, ಪಶು, ಪುತ್ರ ಹೀಗೆ ಒಂದೊಂದು ಫಲಕ್ಕಾಗಿ ಮಾತ್ರ ಕರ್ಮವನ್ನು ಮಾಡಿ ಅದರಿಂದ ಆ ಫಲವನ್ನು ಪಡೆಯುವಂತಹದ್ದು. ಮತ್ತೆ ಆ ಕರ್ಮ ಫಲಕ್ಕೆ ನಾಶ ಇದ್ದೇ ಇದೆ. ಪುನಃ ಕರ್ಮ ಫಲದ ರೂಪದಲ್ಲಿ ಶರೀರವನ್ನು ಪಡೆದು ಮತ್ತೆ ಕರ್ಮವನ್ನು ಮಾಡಿ
ಮತ್ತೆ ಕರ್ಮಫಲ ರೂಪವಾಗಿ ಶರೀರವನ್ನು ಪಡೆಯುವುದು, ಮತ್ತೆ ಕರ್ಮವನ್ನು ಮಾಡುವುದು. ಈ ರೀತಿಯಾಗಿ ಈ ಜನನ ಮರಣ ಚಕ್ರ ಮುಂದುವರಿತಾ ಇದ್ರೆ ಶಾಶ್ವತವಾದಂತಹ ಸುಖ ಎನ್ನುವುದು ಮನುಷ್ಯನಿಗೆ ಸಿಗುವುದು ಅಸಾಧ್ಯವಾಗ್ತದೆ. ಅದಕ್ಕಾಗಿ ಈ ಕರ್ಮವನ್ನ ಕರ್ಮಯೋಗದ ರೀತಿಯಲ್ಲಿ ಅನುಷ್ಠಾನ ಮಾಡಿದರೆ ಆವಾಗ ಈ ಕರ್ಮಯೋಗಕ್ಕೂ ಕೂಡ ಮಹತ್ವ ಬರ್ತದೆ. ಅದು ಹೇಗೆ ಸಾಧ್ಯ ಅಂತಂದ್ರೆ, ಕರ್ಮ ಮತ್ತು ಕರ್ಮಯೋಗಗಳಿಗಿರುವಂತಹ ವ್ಯತ್ಯಾಸ ಇದು. ಒಬ್ಬ ವ್ಯಕ್ತಿ ಕರ್ಮವನ್ನು ಮಾಡುವಾಗ ನಾನು ಈ ಕರ್ಮವನ್ನು ಮಾಡುತ್ತಾ ಇರುವಂತಹ ಕರ್ತೃ, ಮುಂದೆ ಈ ಕರ್ಮದ ಫಲವನ್ನ ಅನುಭವಿಸಲಿಕ್ಕಿದ್ದೇನೆ, ನಾನು ಕರ್ತ ಆಮೇಲೆ ಭೋಕ್ತ, ಜೊತೆಗೆ ಈ ಕರ್ಮದಿಂದ ನನಗೆ ಒಂದು ಫಲ ಅವಶ್ಯವಾಗಿ ಸಿಗಬೇಕು. ಹೀಗೆ ಫಲದಲ್ಲಿ ಇಚ್ಛೆಯನ್ನಿಟ್ಟುಕೊಂಡು ನಾನು ಕರ್ತ ಮತ್ತು ಭೋಕ್ತ ಎಂಬ ಅಭಿಮಾನದಿಂದ ಕರ್ಮಾನುಷ್ಠಾನವನ್ನು ಮಾಡಿದರೆ ಅವನು ಒಂದು ಫಲವನ್ನು ಪಡೆಯಬಹುದು, ಒಂದು ಅನಿತ್ಯವಾದಂತಹ ಪುತ್ರ ಪಶು ಸ್ವರ್ಗಾದಿ ಫಲಗಳನ್ನು ಪಡೆಯಬಹುದು. ಆದರೆ ಕರ್ಮಯೋಗದಲ್ಲಿ ಈ ಕರ್ತೃತ್ವ ಭೋಕ್ತೃತ್ವ ಅಭಿಮಾನಕ್ಕೆ ಅವಕಾಶವಿಲ್ಲ. ನಾನು ಕರ್ತ ಎನ್ನುವಂತಹ ಅಭಿಮಾನವನ್ನು ಬಿಟ್ಟು, ಜೊತೆಗೆ ಕರ್ಮದಿಂದ ಸಿಗುವಂತಹ ಫಲದಲ್ಲಿಯೇ ಆಸೆಯನ್ನು ಮಾಡದೆ ಈ ಫಲೇಚ್ಛಾ ಮತ್ತು ಕರ್ತೃತ್ವಾಭಿಮಾನ ಇವೆರಡನ್ನು ಬಿಟ್ಟು ಕರ್ಮಾನುಷ್ಠಾನವನ್ನು ಮಾಡುವಂತಹದ್ದು. ಅದು ಹೇಗೆ? ಆಯಾ ವ್ಯಕ್ತಿಗೆ ಮಾಡಲೇಬೇಕಾದಂತಹ ಕರ್ಮ ಇದೆ. ನನ್ನ ಕರ್ತವ್ಯ ಈ ಕರ್ಮವನ್ನು ಮಾಡುವುದು ನನ್ನ ಕರ್ತವ್ಯ. ಇದರಿಂದ ಏನು ಸಿಗುತ್ತದೆ ಅನ್ನುವಂಥದ್ದು ಭಗವಂತನಿಗೆ ಬಿಟ್ಟಿದ್ದು. ಕರ್ಮ ಫಲವನ್ನು ನೀಡುವಂತವನು ಆ ಭಗವಂತ. ಆ ಭಗವಂತನು ನಾನು ಮಾಡಿದ ಕರ್ಮಕ್ಕೆ ಏನು ಫಲವನ್ನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾನೆ. ಆದ್ರಿಂದ ಫಲದ ವಿಚಾರದಲ್ಲಿ ಚಿಂತೆ ಮಾಡಿದೆ ಕೇವಲ ಕರ್ತವ್ಯತ್ವ ಬುದ್ಧಿಯಿಂದ ಕರ್ಮಾನುಷ್ಠಾನವನ್ನು ಮಾಡಬೇಕು. ಅದು ಕರ್ಮಯೋಗ. ಅದೇ ಪರಮಾತ್ಮನ ಪೂಜೆ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ ಅಂತ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಉಪದೇಶ ಇದೆ. ಆದ್ದರಿಂದ ತನ್ನ ಕರ್ತವ್ಯವಾದಂತಹ ಕರ್ಮಾನುಷ್ಠಾನವನ್ನು ಮಾಡುವುದೇ ಭಗವಂತನ ಪೂಜೆ. ಈ ಅರ್ಥದಲ್ಲಿ ತೇನೇಶಸ್ಯ ವಿಧೀಯತಾಂ ಅಪಚಿತಿ ಕಾಮ್ಯೇ ಮತಿಸ್ತ್ಯಜ್ಯತಾಂ. ಕಾಮ್ಯ ಕರ್ಮಗಳಲ್ಲಿ ಇಚ್ಛೆಯನ್ನು ಮಾಡಬೇಡ. ನಿಮಗೆ ಗೊತ್ತಿರುವಂತೆ ನಿತ್ಯ, ನೈಮಿತ್ತಿಕ, ಕಾಮ್ಯ ಮತ್ತು ಪ್ರಾಯಶ್ಚಿತ್ತ, ಅಥವಾ ಪ್ರಾಯಶ್ಚಿತ್ತವನ್ನು ನೈಮಿತ್ತಿಕ ಕರ್ಮದಲ್ಲಿ ಸೇರಿಸಿದರೆ ನಿತ್ಯ, ನೈಮಿತ್ತಿಕ ಮತ್ತು ಕಾಮ್ಯ ಎನ್ನುವಂತ 3 ರೀತಿಯ ಕರ್ಮ ಇದೆ. ಅವುಗಳಲ್ಲಿ ಈ ಕಾಮ್ಯ ಕರ್ಮ ಏನಿದೆಯೋ ಇದು ಕಾಮನೆ ಅಂದರೆ ಇಚ್ಛೆ ಉಳ್ಳಂತಹ ಪುರುಷನು ಮಾಡುವಂತಹ ಕರ್ಮ. ಈ ಕಾಮ್ಯ ಕರ್ಮಗಳು ತಮ್ಮ ಫಲವನ್ನು ಆ ಕರ್ತೃವಿಗೆ ನೀಡಿ ಮತ್ತೆ ಬಂಧನಕ್ಕೆ ಕಾರಣವಾಗಿರುವುದರಿಂದ ಕಾಮ್ಯ ಕರ್ಮಗಳಲ್ಲಿ ಇಚ್ಛೆಯನ್ನು ಮಾಡಬಾರದು. ನಿತ್ಯ ಮತ್ತು ನೈಮಿತ್ತಿಕ ಕರ್ಮಗಳನ್ನು ಮಾಡಬೇಕು. ಯಾಕೆಂತಂದ್ರೆ ಅವು ಫಲಕ್ಕಾಗಿ ವಿಹಿತವಾದಂತಹ ಕರ್ಮವಲ್ಲ. ಆ ಕಾರಣದಿಂದ ಈ ಸಾಧಕನಾದಂತಹ ವ್ಯಕ್ತಿ ಕಾಮ್ಯ ಕರ್ಮಗಳನ್ನ ಬಿಟ್ಟು ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಮಾಡಬೇಕು. ಅದು ಅವನ ಕರ್ತವ್ಯವಾಗಿರುವುದರಿಂದ ಮಾಡಬೇಕು. ಯಾಕೆಂದ್ರೆ ಅದನ್ನು ಬಿಟ್ಟರೆ ಅವನಿಗೆ ದೋಷ. ಅದಕ್ಕಾಗಿ ಕಾಮ್ಯೇ ಮತಿಸ್ತ್ಯಜ್ಯತಾಂ. ಮುಂದೆ ಪಾಪೌಘ ಪರಿಧೂಯತಾಂ. ಈ ಪಾಪ ಎನ್ನುವಂತಹದ್ದು ಸಹಜವಾಗಿ ಮನುಷ್ಯನಲ್ಲಿ, ಮನುಷ್ಯ ಮಾತ್ರ ಅಲ್ಲ, ಎಲ್ಲ ಜೀವಿಗಳಲ್ಲಿ ಸಹಜವಾಗಿರುವಂತಹ ಒಂದು ದೋಷ. ಪಾಪ ಮತ್ತು ಪುಣ್ಯಗಳ ಸಮತ್ವದಿಂದ ಮನುಷ್ಯ ಜನ್ಮದ ಪ್ರಾಪ್ತಿ ಎನ್ನುವಂತಹದ್ದು ಪ್ರಸಿದ್ಧವಾದ ವಿಷಯ. ಪಾಪ ಮತ್ತು ಪುಣ್ಯಗಳಲ್ಲಿ ಪುಣ್ಯಗಳೇನೋ ಕಥಂಚಿತ್ ನಮಗೆ ಇಷ್ಟ ಫಲವನ್ನ ನೀಡಬಹುದು. ಆದರೆ ಪಾಪ ಎನ್ನುವುದು ಅನಿಷ್ಟ ಫಲಕ್ಕೆ ಕಾರಣವಾಗುತ್ತದೆ. ಅದು ಎಷ್ಟರ ಮಟ್ಟಿಗೆ ಅನಿಷ್ಟಕ್ಕೆ ಕಾರಣ ಅಂತಂದ್ರೆ, ಸಾಧಕನ ನಿಜವಾದ ಲಕ್ಷ್ಯವಾದಂತಹ ಆತ್ಮಜ್ಞಾನ ಪ್ರಾಪ್ತಿಗೆ ಪ್ರತಿಬಂಧಕವಾಗುತ್ತದೆ. ಯಾಕೆಂದ್ರೆ ಆತ್ಮಜ್ಞಾನವನ್ನು ಪಡೆಯುವಂತಹ ವ್ಯಕ್ತಿ ಅವನ ಅಂತಃಕರಣ ಪರಿಶುದ್ಧವಾಗಿದ್ದರೆ ಮಾತ್ರ ಆತ್ಮದರ್ಶನವನ್ನು ಪಡೆಯಲಿಕ್ಕೆ ಸಾಧ್ಯ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನ ನೋಡಿಕೊಳ್ಳುವಾಗ ಆ ಕನ್ನಡಿ ಶುದ್ಧವಾಗಿದ್ದರೆ ಮಾತ್ರ ಪ್ರತಿಬಿಂಬ ಸ್ಪಷ್ಟವಾಗಿ ಬರುತ್ತದೆ. ಒಂದೊಮ್ಮೆ ಆ ಕನ್ನಡಿಯಲ್ಲಿ ಮಾಲಿನ್ಯ ಇದ್ರೆ ಆ ಮಾಲಿನ್ಯ ಮುಖದಲ್ಲಿಯೂ ತೋರ್ಬರೋದರಿಂದ ಸ್ಪಷ್ಟವಾಗಿ ಪ್ರತಿಬಿಂಬ ಅನ್ನೋದು ಕಾಣಿಸೋದಿಲ್ಲ. ಹಾಗೆಯೇ
ನಮ್ಮ ಅಂತಃಕರಣದಲ್ಲಿ ಪಾಪವೆಂಬಂತಹ ಮಾಲಿನ್ಯ ತುಂಬಿಕೊಂಡಿದ್ರೆ ಅದರಿಂದ ನಮಗೆ ಆತ್ಮ ದರ್ಶನ ಎನ್ನುವುದು ಖಂಡಿತ ಅಸಾಧ್ಯ. ಅದಕ್ಕಾಗಿ ಮೊಟ್ಟ ಮೊದಲಿಗೆ ನಮ್ಮ ಅಂತಃಕರಣದ ಶುದ್ಧಿಯಾಗಬೇಕು. ಎಷ್ಟೆಲ್ಲ ಅಧ್ಯಾತ್ಮ ಶಾಸ್ತ್ರದಲ್ಲಿ ಹೇಳಿದಂತಹ ಸಾಧನೆಗಳೇನಿವೆಯೋ ಆ ಎಲ್ಲಾ ಸಾಧನೆಗಳ ಬಹು ಮುಖ್ಯವಾದಂತಹ ಫಲ ಏನು ಅಂತಂದ್ರೆ ಈ ಅಂತಃಕರಣದ ಶುದ್ಧಿ. ಅಂತಃಕರಣ ಶುದ್ಧವಾಗಿದ್ದರೆ ಅಲ್ಲಿ ಅಂತಹ ಅಂತಃಕರಣದಲ್ಲಿ ಆತ್ಮದರ್ಶನ ಸಾಧ್ಯ. ಇದಕ್ಕಾಗಿ ತುಂಬಾ ಪ್ರಯತ್ನವನ್ನು ಮಾಡಬೇಕಾಗಿದೆ. ಉದಾಹರಣೆಗೆ ನಾವೊಂದು ಕ್ಷೇತ್ರದಲ್ಲಿ ಬೀಜವನ್ನ ಹಾಕ್ತೇವೆ ಅಂತಂದ್ರೆ ಆ ಬೀಜ ಸಮೃದ್ಧವಾಗಿ ಮುಂದೆ ಬೆಳೆಯಬೇಕು ಅಂದ್ರೆ ಆ ಕ್ಷೇತ್ರಕ್ಕೆ ಮೊದಲು ಸರಿಯಾದ ಸಂಸ್ಕಾರವನ್ನು ಕೊಡಬೇಕು. ಅಥವಾ ಒಂದು ಹಾಲನ್ನ ಒಂದು ಪಾತ್ರೆಯಲ್ಲಿ ಹಾಕಬೇಕು ಅಂತಂದ್ರೆ ಆ ಪಾತ್ರೆ ಪರಿಶುದ್ಧವಾಗಿರಬೇಕು. ಯಾವ ಉದಾಹರಣೆ ಬೇಕಾದ ತೆಗೆದುಕೊಳ್ಳಿ, ಮೊದಲಿಗೆ ಆ ಕ್ಷೇತ್ರದ ಪರಿಶುದ್ಧಿ ಅನ್ನೋದು ಅತ್ಯಂತ ಅಗತ್ಯ. ಮನಸ್ಸು ಪರಿಶುದ್ಧವಾಗಿದ್ದರೆ, ಪಾಪಾದಿ ದೋಷಗಳಿಂದ ರಹಿತವಾಗಿದ್ದರೆ ಆವಾಗ ಆತ್ಮತತ್ವದ ಜ್ಞಾನ ಅಲ್ಲಿ ಬರಲಿಕ್ಕೆ ಸಾಧ್ಯ. ಈ ಜ್ಞಾನ ಎನ್ನುವಂತಹದ್ದು ಬರುವಂತಹದ್ದು ಮನಸ್ಸಿನಲ್ಲಿ. ಮನಸ್ಸು ಜ್ಞಾನಕ್ಕೆ, ತತ್ವಜ್ಞಾನಕ್ಕೆ ಕಾರಣ, ತತ್ವಜ್ಞಾನಕ್ಕೆ ಆಶ್ರಯ. ಅಂದ್ರೆ ಮನಸ್ಸಿನಿಂದ ಹುಟ್ಟುವಂತಹದ್ದು. ಅದಕ್ಕಾಗಿ ಮನಸ್ಸನ್ನ ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕಾದದ್ದು ಅತ್ಯಂತ ಅಗತ್ಯ. ಅದಕ್ಕಾಗಿ ಪಾಪವು ಗಃ ಪರಿಧೂಯತಾಂ, ಈ ಪಾಪಗಳನ್ನ ದೂರ ಮಾಡಬೇಕು. ಪಾಪದ ಸಮೂಹ ಪಾಪೌಖ ಪರಿಧೂಯತಾಂ ಅಂತಂದ್ರೆ ಈ ಎಲ್ಲ ಪಾಪಗಳನ್ನು ದೂರ ಮಾಡಬೇಕು. ಆಮೇಲೆ ಯಾವಾಗ ಅಂತಃಕರಣ ಪರಿಶುದ್ಧವಾಯಿತು ಆವಾಗ ಸ್ವತಃ ಅಂತಃಕರಣ ತತ್ವಜ್ಞಾನದ ಕುರಿತಾಗಿ ಚಿಂತನೆಯನ್ನು ಮಾಡ್ತದೆ. ಹೇಗೆ ಚಿಂತನೆ ಮಾಡ್ತದೆ ಅಂತಂದ್ರೆ ಭವಸುಖೇ ದೋಷೋನುಸಂಧೀಯತಾಂ. ಸುಖ ಎನ್ನುವಂತಹದ್ದು ಎಲ್ಲರಿಗೂ ಬೇಕು. ಆದರೆ ಸಂಸಾರದಲ್ಲಿ ಕಂಡು ಬರುವಂತಹ ತಾತ್ಕಾಲಿಕ ಸುಖ ಏನಿದೆಯೋ ಅದೇ ನಿಜವಾದಂತಹ ಸುಖ ಅಂತ ಎಲ್ಲರೂ ಭಾವಿಸ್ತಾ ಇರುವಾಗ ಈ ಪರಿಶುದ್ಧ ಮನಸ್ಸುಳ್ಳಂತಹ ವ್ಯಕ್ತಿ ಸಾಂಸಾರಿಕ ಸುಖ ಎನ್ನುವುದು ಇದು ನಿಜವಾದ ಸುಖ ಅಲ್ಲ. ಇದು ಒಂದು ಸಣ್ಣ ಕಾಲದಲ್ಲಿ ಹುಟ್ಟಿ ನಾಶವಾಗಿಬಿಡುತ್ತದೆ, ಆಮೇಲೆ ಸುಖವಾಗಿ ಉಳಿಯೋದಿಲ್ಲ. ಇದೊಂದು ತಾತ್ಕಾಲಿಕ ಸುಖ. ಆದುದರಿಂದ ಶಾಶ್ವತವಾದಂತಹ ಸುಖವನ್ನು ಪಡೆಯಬೇಕೆಂಬ ಇಚ್ಛೆ ಉಳ್ಳಂತಹ ವ್ಯಕ್ತಿ ಅವನು ಈ ಸಾಂಸಾರಿಕ ಸುಖದಲ್ಲಿ ಇಚ್ಛೆ ಪಡೋದಿಲ್ಲ. ಸಾಂಸಾರಿಕ ಸುಖ ಎನ್ನುವಂತಹದ್ದು ದೋಷದಿಂದ ಕೂಡಿದೆ ಎನ್ನುವಂತಹ ವಿವೇಕ ಆ ವ್ಯಕ್ತಿಗೆ ಬರುತ್ತದೆ. ಅದಕ್ಕಾಗಿ ಭವಸುಖೇ ದೋಷೋನುಸಂಧೀಯತಾಂ. ಆಮೇಲೆ ಆತ್ಮೇಚ್ಛಾ ವ್ಯವಸೀಯತಾಂ. ನಾನಾ ರೀತಿ ಇಚ್ಛೆಗಳು ಮನುಷ್ಯನಿಗೆ ಬರುತ್ತವೆ. ಆದರೆ ತನ್ನನ್ನು ಕುರಿತಾಗಿ ತನ್ನನ್ನು ತಾನು ಪಡೆದುಕೊಳ್ಳಬೇಕು ಎನ್ನುವಂತಹ ಇಚ್ಛೆ ಬರುವುದು ಇದು ಬಹಳ ದುರ್ಲಭ. ಬೇರೊಂದು ವಸ್ತುವನ್ನ ಪಡೆದುಕೊಳ್ಳಬೇಕು ಎನ್ನುವಂತಹ ಇಚ್ಛೆ ಎಲ್ಲರಿಗೂ ಬರುತ್ತದೆ. ಆದರೆ ತನ್ನನ್ನು ತಾನು ಪಡೆದುಕೊಳ್ಳಬೇಕು. ತನ್ನನ್ನು ತಾನು ಪಡೆದುಕೊಳ್ಳುವುದು ಅಂದ್ರೆ ಏನು? ತನ್ನನ್ನು ತಾನು ಇಚ್ಛಿಸುವುದು ಅಂದ್ರೆ ಏನು ಅಂತಂದ್ರೆ ತನ್ನ ನಿಜ ಸ್ವರೂಪವನ್ನ ತಿಳಿದುಕೊಳ್ಳುವಂತಹದ್ದು. ನಿಜ ಸ್ವರೂಪವನ್ನ ತಿಳಿದುಕೊಳ್ಳಲಿಕ್ಕೆ ಇಚ್ಛೆ ಬಂದಿದ್ದರೆ ಮುಂದೆ ಆ ವ್ಯಕ್ತಿ ಅದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಅದಕ್ಕಾಗಿ ಮೊದಲಿಗೆ ಇಚ್ಛೆ ಬರಬೇಕು. ಆತ್ಮೇಚ್ಛಾ ವ್ಯವಸೀಯತಾಂ. ಅದಕ್ಕೂ ಮುಂದೆ ನಿಜಗೃಹಾತ್ ತೂರ್ಣಂ ವಿನಿರ್ಗಮ್ಯತಾಂ. ಈ ಆತ್ಮತತ್ವದ ಕುರಿತು ಯಾವಾಗ ಜಿಜ್ಞಾಸೆ ಆರಂಭವಾಗುತ್ತದೆಯೋ ಆವಾಗ ಸಾಧಕನು ಒಂದು ಹಂತವನ್ನು ತಲುಪಿದ ಅಂತ ಅರ್ಥ. ಇನ್ನು ಮುಂದಕ್ಕೆ ಅವನು ಏನ್ ಮಾಡಬೇಕು ಅಂತಂದ್ರೆ ಅವನ ಮುಂದಿನ ಸಾಧನೆಗಳು ಪ್ರಾರಂಭವಾಗುತ್ತವೆ. ಆದರೆ ಆ ಸಾಧಕನಿಗೆ ಸಾಂಸಾರಿಕ ವಿಷಯಗಳಲ್ಲಿ ಮಗ್ನವಾಗಿದ್ದಾಗ ತನ್ನ ಸಂಸಾರದಲ್ಲಿ ತನ್ನ ಕುಟುಂಬದ ಸದಸ್ಯರೊಟ್ಟಿಗೆ ತನ್ನ ಮನೆಯಲ್ಲಿಯೇ ಇದ್ರೆ ಅವನ ಮುಂದಿನ ಸಾಧನೆಗಳು ಅವನಿಗೆ ಕಷ್ಟವಾಗುತ್ತವೆ. ಅದಕ್ಕಾಗಿ ಇನ್ನು ಮುಂದಿನ ಸಾಧನೆಗಾಗಿ ಅವನು ತನ್ನ ಮನೆಯನ್ನು ಬಿಟ್ಟು ಹೊರಗೆ ಹೊರಡ್ತಾನೆ. ನಾವು ಎಷ್ಟೋ ಮಹಾಪುರುಷರ ಜೀವನದಲ್ಲಿ ಕಥೆಗಳನ್ನು ಕೇಳ್ತೇವೆ. ಕೇವಲ ಜನ್ಮ ಪ್ರವೃತ್ತಿ ಕೊನೆಯವರೆಗೂ ಮನೆಯಲ್ಲೇ ಇದ್ದುಕೊಂಡು ಸಾಧನೆ ಮಾಡಿದ್ರು ಅಥವಾ ಸಮಾಜದ್ದು ದೇಶದ ಉದ್ಧಾರವನ್ನು ಮಾಡಿದರು ಅಂತ ಕೇಳುವುದು ತುಂಬಾ ವಿರಳ. ಹೆಚ್ಚಿನ ಎಲ್ಲಾ ಮಹಾಪುರುಷರು ಸಹ, ಹೆಚ್ಚಿನ ಎಲ್ಲಾ ಸಾಧಕರು ಸಹ ತಮ್ಮ ಮನೆಯನ್ನ, ತಮ್ಮ ಸಂಕುಚಿತವಾದಂತಹ ಪರಿವಾರವನ್ನು ಬಿಟ್ಟು
ಹೊರಗಿನ ಜಗತ್ತನ್ನ, ಹೊರಗಿನ ಜಗತ್ತಿನ ಎಲ್ಲ ಜನರನ್ನ, ಅವರನ್ನ ತನ್ನ ಪರಿವಾರದ ಸದಸ್ಯರು, ಆ ವಸುಧೈವ ಕುಟುಂಬಕಂ, ಇಡೀ ಸಮಾಜ, ಇಡೀ ದೇಶದ ಉದ್ಧಾರ, ಇಂತಹ ಒಂದು ಮಹತ್ ಉದ್ದೇಶವನ್ನು ಇಟ್ಟುಕೊಂಡು ಮಹಾಪುರುಷರು ತಮ್ಮ ಮನೆಯನ್ನು ಬಿಟ್ಟು ಸಮಾಜಕ್ಕೆ ಹೊರಡೋದನ್ನು ನಾವು ಕೇಳಿರ್ತೇವೆ. ಹಾಗೆ ಇಲ್ಲಿ ಸಾಧಕನಾದಂಥವನು ಸಹ ತನ್ನ ಆತ್ಮತತ್ವದ ಜಿಜ್ಞಾಸೆ ಯಾವಾಗ ಬಂದಿದೆಯೋ ಆವಾಗ ಆ ಆತ್ಮತತ್ವದ ಪ್ರಾಪ್ತಿಗಾಗಿ ನಿಜಗೃಹಾತ್ ತೂರ್ಣಂ ವಿನಿರ್ಗಮ್ಯತಾಂ. ಮುಂದೆ ಸಂಗಸತ್ಸು ವಿಧೀಯತಾಂ, ಇದು ಎರಡನೇ ಶ್ಲೋಕ. ಸಂಗಸತ್ಸು ವಿಧೀಯತಾಂ ಭಗವತೋ ಭಕ್ತಿರ್ದೃಢಾದೀಯತಾಂ. ಸಂಗಸತ್ಸು ವಿಧೀಯತಾಂ, ಸಜ್ಜನರಲ್ಲಿ ಸಂಘವನ್ನು ಮಾಡಬೇಕು. ಯಾಕೆ ಸಜ್ಜನರ ಸಂಘವನ್ನು ಮಾಡಬೇಕು? ಸಂಘ ಎನ್ನುವಂತಹದ್ದು ಮುಂದಿನ ಅನೇಕ ಅನರ್ಥಗಳಿಗೆ ಕಾರಣವಾಗುತ್ತದೆ. ಸಂಘ ಅಂತಂದ್ರೆ ಸಕ್ತಿ, ಆಸಕ್ತಿ ಅಥವಾ ಸಹವಾಸ ಎಂದು ಅದರ ಅರ್ಥವನ್ನು ಹೇಳ್ಬೋದು. ವಸ್ತುತಃ ನಿಸ್ಸಂಗತ್ವ ಎನ್ನುವಂತಹದ್ದು ಸಾಧಕನಿಗೆ ಅವಶ್ಯವಾಗಿ ಬೇಕಾದಂತಹ ಒಂದು ಅಂಶ. ಆದರೆ ಆ ನಿಸ್ಸಂಗತ್ವವನ್ನು ಪಡೆಯುವುದು ತುಂಬಾ ಕಷ್ಟ. ಸಂಘ ಸರ್ವಾತ್ಮನಾ ತ್ಯಾಜ್ಯ ಸಚೇತ್ಯಕ್ತು ನ ಶಕ್ಯತೆ. ಸಂಘವನ್ನು ಪೂರ್ಣವಾಗಿ ಬಿಡಬೇಕು. ಒಂದೊಮ್ಮೆ ಬಿಡಲಿಕ್ಕೆ ಆಗೋದೇ ಇಲ್ಲ ಅಂತ ಇದ್ರೆ ಸದ್ಭಿಸ್ ಸಹ ಕರ್ತವ್ಯ ಸತಾಂ ಸಂಗೋಹಿ ಭೇಷಜಂ ಅನ್ನುವಂತಹ ಮಾತಿದೆ. ಸಂಘವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ವೇ? ಹಾಗಾದ್ರೆ ಸಜ್ಜನರ ಸಂಘವನ್ನು ಮಾಡಿ. ಆ ಸಜ್ಜನರ ಸಂಘವೇ ಮುಂದಿನ ಹಂತಕ್ಕೆ ನಮ್ಮನ್ನ ಕೊಂಡೊಯ್ತದೆ. ಅದನ್ನ ಸತ್ಸಂಗತ್ವೇ ನಿಸ್ಸಂಗತ್ವಂ, ಸಜ್ಜನರ ಸಹವಾಸ ನಿಸ್ಸಂಗತೆಗೆ ಕಾರಣವಾಗ್ತದೆ. ನಿಸ್ಸಂಗತಾ ಮುಕ್ತಿಪದಂ ಯತೀನ ಸಂಗಾದಶೇಷಾ ಪ್ರಭವಂತಿ ದೋಷಾ. ಪುರಾಣಗಳಲ್ಲಿ ಜಡಭರತನ ಉಪಾಖ್ಯಾನ ಬರ್ತದೆ. ಆ ಜಡಭರತನು ತನ್ನ ಜೀವನದಲ್ಲಿ ಈ ಸಂಘದಿಂದ ಉಂಟಾಗುವಂತಹ ದೋಷಗಳನ್ನೆಲ್ಲ ಅನುಭವಿಸಿ ಅದರಿಂದ ವಿರಕ್ತನಾಗಿ ಸಂಘವನ್ನು ಅತ್ಯಂತ ದೂರ ಮಾಡ್ತಾನೆ. ಅವನು ಜಡನಾಗ್ಲಿಕ್ಕೂ, ಆ ಭರತ, ನಾವು ಜಡಭರತ ಅಂತ ಹೇಳುವಾಗ ಅವನು ನಿಜವಾಗಿ ಜಡನಲ್ಲ, ಆದರೆ ಜಡನಂತೆ ಅಭಿನಯವನ್ನು ಮಾಡಿದ್ದ. ಯಾಕೆಂತಂದ್ರೆ ಜನರೊಟ್ಟಿಗೆ ಇವನು ಸಹವಾಸವನ್ನು ಆರಂಭಿಸಿದ ಅಂತಾದ್ರೆ ಅದು ಮುಂದೆ ಏನು ಅನರ್ಥಕ್ಕೆ ಕಾರಣವಾಗ್ತದೆ ಅನ್ನೋದು ಅವನಿಗೆ ಗೊತ್ತಾಗಿದೆ. ಅದಕ್ಕಾಗಿ ಸಂಘಾದಶೇಷ ಪ್ರಭವಂತಿ ದೋಷ. ಅದಕ್ಕಾಗಿ ಮೊದಲಿಗೆ ಸತ್ಸಂಗ, ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಹೀಗೆ ಕ್ರಮೇಣ ಆ ಸಂಘರಾಹಿತ್ಯ ಅಥವಾ ಸಜ್ಜನರ ಸಂಘ ನಮ್ಮನ್ನ ನಮ್ಮ ಲಕ್ಷ್ಯದ ಕಡೆಗೆ ಕೊಂಡೊಯ್ತದೆ. ಆ ದೃಷ್ಟಿಯಿಂದ ಸಂಘ ಸತ್ಸು ವಿಧೀಯತಾಂ ಭಗವತೋ ಭಕ್ತಿರ್ ದೃಢಾದೀಯತಾಂ. ಭಕ್ತಿ ಎನ್ನುವಂತಹದ್ದು ಅಧ್ಯಾತ್ಮ ಶಾಸ್ತ್ರದಲ್ಲಿ ಒಂದು ಮುಖ್ಯವಾದಂತಹ ಸಾಧನ. ಉಳಿದ ಎಷ್ಟೇ ಸಾಧನಗಳಿದ್ರೂ ಸಹ ಸಾಮಾನ್ಯ ಜನರ ದೃಷ್ಟಿಯಲ್ಲಿ ನೋಡಿದಾಗ ಭಕ್ತಿ ಎನ್ನುವುದು ಎಲ್ಲರೂ ಸಹ ಸ್ವೀಕಾರ ಮಾಡಬಹುದಾದಂತಹ ಸಾಧನ. ಭಗವದ್ಗೀತೆಯಲ್ಲಿ ಮತ್ತೆ ಮತ್ತೆ ಭಗವಂತ ಭಕ್ತಿಯನ್ನು ಕುರಿತಾಗಿ ಹೇಳಿದ್ದಾನೆ. ಭಕ್ತ್ಯಾ ಮಾಂ ಅಭಿಜಾನಾತಿ ಮಾಮೇವ ಪ್ರತಿಜಾನೇ ಪ್ರಿಯೋಸಿಮಿ ಅನ್ನುವಂತ ಒಂದು ವಾಕ್ಯ ಬರ್ತದೆ. ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾನ್ ನಮಸ್ಕುರು ಅನ್ನುವಂತ ಅದರ ಆರಂಭ. ಮನ್ಮನಾಭವ ಮದ್ಭಕ್ತ. ಈ ಭಕ್ತಿಯನ್ನು ಕುರಿತು ಭಗವದ್ಗೀತೆಯಲ್ಲಿ ಅದು ಎಷ್ಟು ಶ್ಲೋಕಗಳು ಬಂದಿವೆಯೋ ಗೊತ್ತಿಲ್ಲ. ಅಷ್ಟು ಭಗವಂತನಿಗೆ ಆ ಭಕ್ತಿ ಅನ್ನುವಂತಹ ಸಾಧನ ಸಾಧಕನಿಗೆ ಹೇಗೆ ಅವನ ತತ್ವಜ್ಞಾನಕ್ಕೆ ಕಾರಣವಾಗ್ತದೆ ಎಂಬುದು ಗೊತ್ತಿದೆ. ಅದಕ್ಕಾಗಿ ತುಂಬಾ ಮಹತ್ವವನ್ನಲ್ಲಿ ಕೊಟ್ಟಿದ್ದಾನೆ. ಭಗವತೋ ಭಕ್ತಿರ್ ದೃಢಾದೀಯತ. ಇದು ಕೇವಲ ಒಂದು ಸರಿ ಬೆಳಗ್ಗೆ ಒಂದು ನಿಮಿಷ ಅಥವಾ ಸಂಜೆ 1 ನಿಮಿಷ ಭಕ್ತಿಯನ್ನು ಮಾಡಿದ್ರೆ ಮುಗಿತು ಅಂತಲ್ಲ. ದೃಢವಾದಂತಹ ಭಕ್ತಿ ಬೇಕು. ಆ ದೃಢವಾದಂತಹ ಭಕ್ತಿಯೇ ಮುಂದಕ್ಕೆ ಕೊಂಡೊಯ್ತದೆ. ಭಗವತೋ ಭಕ್ತಿರ್ ದೃಢಾದೀಯತಾಂ ಶಾಂತ್ಯಾದಿ ಪರಿಚೀಯತಾಂ. ಸರಿ, ಭಕ್ತಿ ಮಾರ್ಗದಲ್ಲಿಯೂ ಪ್ರವೇಶವನ್ನು ಮಾಡಿ ಭಕ್ತನಾಗಿ ಮುಂದುವರಿತಾ ಇರುವಾಗ ಇನ್ನು ಮುಂದಿನ ಹಂತ ಅಂದ್ರೆ ಅವನು ವೇದಾಂತ ತತ್ವಜ್ಞಾನವನ್ನ ಪಡೆಯಲಿಕ್ಕೆ ಹೊರಟಿದ್ದಾನೆ. ಮಧ್ಯದಲ್ಲಿ ಬೇರೆ 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 ಸಾಧನಗಳು ಆಯಾ ಕಾಲದಲ್ಲಿ ಸೇರಿಕೊಳ್ತವೆ. ಈ ಹಂತದಲ್ಲಿ ಅವನಿಗೆ ಬೇಕಾದಂತಹ ಒಂದು ಸಾಧನಗಳು ಯಾವುದು ಅಂದ್ರೆ ಶಾಂತ್ಯಾದಿ ಪರಿಚೀಯತಾಂ. ನಾವು ಶಮಾದಿ ಷಟ್ಕ ಅಂತ ಶಾಸ್ತ್ರದಲ್ಲಿ ಕೇಳ್ತೇವೆ. ಶಾಂತೋ ದಾಂತ ಉಪರತ ಸ್ಥಿತಿಕ್ಷು ಶ್ರದ್ಧಾ ವಿತ್ತ ಸಮಾಹಿತೋ ಭೂತ್ವ ಆತ್ಮನ್ಯೇವಾತ್ಮಾನಂ ಪಶ್ಯೆ. ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ ಮತ್ತು ಸಮಾಧಾನಗಳೆಂಬಂತಹ
ಈ ಶಮಾದಿ ಷಟ್ಕಗಳು ಇದು ನಮ್ಮಲ್ಲಿ ಜಾಸ್ತಿ ಆಗ್ತಾ ಬರಬೇಕು. ಅದಕ್ಕಾಗಿ ಶಾಂತ್ಯಾದಿ ಪರಿಚೀಯತ ದೃಢತರಂ, ಮುಂದೆ ಕರ್ಮಾಶು ಸಂತ್ಯಜ್ಯತ, ಯಾವಾಗ ಈ ಶಮದಮಾದಿಗಳು ಅಷ್ಟೊಂದು ತೀವ್ರವಾಗಿ ಸಾಧಕನಲ್ಲಿ ಮೂಡಿ ಬಂದು ಅವನು ನಿರ್ಮಲ ಅಂತಃಕರಣನಾಗ್ತಾನೋ, ಕರ್ಮಗಳಿಂದ ಏನು ಪ್ರಯೋಜನವನ್ನು ಪಡೆಯಬೇಕಾಗಿತ್ತು, ಚಿತ್ತಶುದ್ಧಿ ಎನ್ನುವಂತಹ ಫಲ, ಆ ಫಲವನ್ನು ಪಡೆಯುತ್ತಾನೋ, ಇನ್ನು ಮುಂದಕ್ಕೆ ಅವನಿಗೆ ಈ ಕರ್ಮದ ಅವಶ್ಯಕತೆ ಇಲ್ಲ. ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಚತೆ ಅಂತ ಹೇಳಿದ ಹಾಗೆ ಈಗ ಅವನು ಕರ್ಮ ಸನ್ಯಾಸಕ್ಕೆ ಅಧಿಕಾರಿಯಾಗಿದ್ದಾನೆ. ಆ ದೃಷ್ಟಿಯಿಂದ ಕರ್ಮಾಶು ಸಂತ್ಯಜ್ಯತಾಂ. ಮುಂದೆ ಸದ್ವಿದ್ವಾನುಪಸರ್ಪ್ಯತಾಂ, ಮುಂದೆ ಏನ್ ಮಾಡ್ಬೇಕು? ಕರ್ಮ ತ್ಯಾಗವನ್ನು ಮಾಡಿದಂತಹ ಈ ವ್ಯಕ್ತಿ ಇನ್ನು ಮುಗಿಲಿಲ್ಲ, ಇದು ಆರಂಭ ಅಷ್ಟೇ. ಕರ್ಮ ತ್ಯಾಗವನ್ನು ಮಾಡಿ ಅಂದ್ರೆ ವೇದಾಂತ ತತ್ವವನ್ನು ತಿಳಿದುಕೊಳ್ಳಿಕ್ಕೆ ಅಧಿಕಾರಿಯಾಗಿ ಸದ್ಗುರುವಿನ ಹತ್ತಿರ ಹೋಗಿ ಸದ್ಗುರುವಿನ ಉಪದೇಶವನ್ನು ಕೇಳಬೇಕು. ಉಪನಿಷತ್ತಿನಲ್ಲಿ ಪ್ರಸಿದ್ಧವಾದಂತಹ ವಾಕ್ಯ ಮುಂಡಕೋಪನಿಷತ್ನಲ್ಲಿ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್. ತತ್ವಜ್ಞಾನ ಆಗಬೇಕು. ಇದು ಒಬ್ಬ ವ್ಯಕ್ತಿ ತನ್ನ ಬುದ್ಧಿಯ ಕೌಶಲದಿಂದ ಸ್ವತಃ ತಾನೇ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಗುರುಪದೇಶದಿಂದ ತಿಳಿಯಬೇಕು. ಅದಕ್ಕಾಗಿ ಸದ್ವಿದ್ವಾನುಪಸರ್ಪ್ಯತಾಂ. ಗೀತೆಯಲ್ಲೂ ಕೂಡ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ತತ್ವಜ್ಞಾನದ ಪ್ರಾಪ್ತಿಗಾಗಿ ಗುರುಪದೇಶ, ಅದಕ್ಕಾಗಿ ಗುರುಪದೇಶವನ್ನ ಪಡೆಯಲಿಕ್ಕೆ ಗುರುಪಸದನವನ್ನು ಮಾಡಬೇಕು, ಗುರುಗಳ ಹತ್ತಿರ ಹೋಗಬೇಕು. ಸದ್ವಿದ್ವಾನುಪಸರ್ಪ್ಯತಾಂ ಪ್ರತಿದಿನಂ ತತ್ಪಾದುಕೆ ಸೇವ್ಯತಾಂ. ಗುರುಗಳ ಹತ್ತಿರ ಹೋಗಿ ಏನ್ ಮಾಡ್ಬೇಕು? ಇಲ್ಲ ನನಗೆ ಮೋಕ್ಷ ಬೇಕು, ಮೋಕ್ಷ ಕೊಡಿ, ಅಥವಾ ನಾನು ಸನ್ಯಾಸಿ ಆಗ್ತೇನೆ, ಸನ್ಯಾಸದ ಉಪದೇಶವನ್ನು ಕೊಡಿ, ನನಗೆ ಜ್ಞಾನವನ್ನು ಕೊಡಿ. ಈ ಸನ್ಯಾಸವೋ ಜ್ಞಾನವೋ ಮೋಕ್ಷವೋ ಇದೆಲ್ಲವೂ ತಕ್ಷಣಕ್ಕೆ ದೊರೆಯಬಹುದಾದಂತಹ ವಸ್ತುವೇ ಅಲ್ಲ. ಇದೆಲ್ಲ ಬಹಳ ದೊಡ್ಡ ದೊಡ್ಡ ವಿಷಯಗಳು. ಆದುದರಿಂದ ಗುರುವಿನ ಹತ್ತಿರ ಹೋದ ತಕ್ಷಣ ಎಲ್ಲದೂ ಸಿದ್ಧಿಸಿಬಿಡುತ್ತದೆ, ಗುರು ಇವನಿಗೆ ಎಲ್ಲವನ್ನು ಹೇಳ್ಬಿಡ್ತಾನೆ ಒಂದೇ ದಿವಸದಲ್ಲಿ ಅಂತ ಅಲ್ಲ. ಹಂತ ಹಂತವಾಗಿ ಗುರುವು ಇವನಿಗೆ ಬೇಕಾದ ಉಪದೇಶವನ್ನು ಮಾಡ್ತಾನೆ. ಮೊದಲಿಗೆ ಇವನು ನಿಜವಾಗಿಯೂ ತತ್ವಜ್ಞಾನವನ್ನ ಪಡೆಯಲಿಕ್ಕೆ ಅರ್ಹನಾಗಿದ್ದಾನೆಯೇ, ನಿಜವಾಗಿಯೂ ವೈರಾಗ್ಯಾದಿ ಸಾಧನಗಳು ಇವನಲ್ಲಿ ಇವೆಯೇ ಎಂಬುದನ್ನ ಗುರು ಪರೀಕ್ಷೆ ಮಾಡ್ತಾನೆ. ನಾವು ಕಠೋಪನಿಷತ್ನಲ್ಲಿ ನೋಡ್ತೇವೆ, ನಚಿಕೇತನಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗಿದ್ದರೂ ಸಹ ಯಮ ಅವನಿಗೆ ತಕ್ಷಣಕ್ಕೆ ಆತ್ಮತತ್ವನ ಬೋಧನೆಯನ್ನು ಮಾಡಲಿಲ್ಲ, ಪರೀಕ್ಷೆಯನ್ನು ಮಾಡ್ತಾನೆ. ಅದಕ್ಕಾಗಿ ಗುರುವಿನಲ್ಲಿ ಶ್ರದ್ಧೆಯಿಂದ ಮೊದಲಿಗೆ ಹೋಗಿ ಆ ಗುರುವಿನ ಸೇವೆಯನ್ನು ಮಾಡಿ ಗುರುವು ಈ ವ್ಯಕ್ತಿ ಅರ್ಹನಾಗಿದ್ದಾನೆ ಅಂತ ತಿಳಿಯುವಂತೆ ಆಗಬೇಕು. ಅದಕ್ಕಾಗಿ ಗುರುಪಾದುಕ ಸೇವನೆ. ನಮೋ ನಮಃ ಶ್ರೀ ಗುರುಪಾದುಕಾಭ್ಯ. ಗುರುಪಾದುಕ ಮಹತ್ವವನ್ನು ತುಂಬಾ ಕಡೆ ಹೇಳಿದ್ದಾರೆ. ಹೀಗೆ ಗುರುಪಾದುಕ ಸೇವೆಯನ್ನು ಮಾಡಿ ಮುಂದೆ ಬ್ರಹ್ಮೈಕಾಕ್ಷರಮರ್ಥ್ಯತಾಂ. ಗುರುವಿನ ಹತ್ತಿರ ಹೋಗಿ ಮುಂದೆ ಏನ್ ಕೇಳಬೇಕು? ಸಹಜವಾಗಿ ಜನರು ಗುರುವಿನ ಹತ್ರ ಹೋದ ತಕ್ಷಣ ಕೇಳುವಂತಹದ್ದೇನು ಅಂತಂದ್ರೆ, ತಮಗೆ ಬೇಕಾದಂತಹ ಯಾವುದೋ ಒಂದು ವಸ್ತುವನ್ನು ಕುರಿತು, ನನ್ನ ಮಗನಿಗೆ ಮದುವೆ ಆಗಿಲ್ಲ, ಮಗಳಿಗೆ ಮದುವೆ ಆಗಿಲ್ಲ, ಮಗನನ್ನು ಯಾವ ಕಾಲೇಜಿಗೆ ನಾನು ಸೇರಿಸಬೇಕು, ಇಂತಹ ಕೌಟುಂಬಿಕ ವಿಷಯಗಳನ್ನೇ ಗುರುಗಳ ಹತ್ತಿರ ಕೂಡ ಕೇಳುತ್ತಾರೆ ಹೊರತು ತತ್ವಜ್ಞಾನದಕ್ಕೆ ಮಾರ್ಗ ಯಾವುದು, ಅದು ನನಗೆ ಉಪದೇಶ ಮಾಡಿ ಅಂತ ಹೆಚ್ಚಿನವರು ಯಾರು ಕೇಳೋದೇ ಇಲ್ಲ. ಆದರೆ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್. ಆ ವಾಕ್ಯದ ಅರ್ಥವನ್ನು ಬರೆಯುವಾಗ ವ್ಯಾಖ್ಯಾನಕಾರ ಹೇಳ್ತಾರೆ, ಗುರುವಿನ ಹತ್ರ ಯಾಕೆ ಹೋಗ್ಬೇಕು ಅಂತಂದ್ರೆ, ಗುರುವಿನ ಹತ್ರವೇ ಹೋಗ್ಬೇಕು. ಯಾಕಾಗಿ ಹೋಗ್ಬೇಕು? ತದ್ವಿಜ್ಞಾನಾರ್ಥಮೇವ ಅಭಿಗಚ್ಚೇತ್. ಜ್ಞಾನ ಪ್ರಾಪ್ತಿಗಾಗಿಯೇ ಗುರುಗಳ ಹತ್ರ ಹೋಗ್ಬೇಕು. ಆ ಜ್ಞಾನ ಪ್ರಾಪ್ತಿಗಾಗಿ ತಿಳಿಯಬೇಕಾದಂತಹ ಆ ಬ್ರಹ್ಮವೆಂಬಂತಹ ವಸ್ತುವಿನ ಸ್ವರೂಪವನ್ನು ನನಗೆ ಹೇಳಿ, ಬ್ರಹ್ಮವನ್ನು ಕುರಿತು ಉಪದೇಶವನ್ನು ಮಾಡಿ ಅಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು. ಬ್ರಹ್ಮೈಕಾಕ್ಷರಮರ್ಥ್ಯತಾಂ ಶ್ರುತಿಶಿರೋ ವಾಕ್ಯಂ ಸಮಾಕರ್ಣ್ಯತಾಂ. ಬ್ರಹ್ಮನನ್ನು ಕುರಿತು ಉಪದೇಶ ಮಾಡಿ ಅಂತ ಶಿಷ್ಯ ಕೇಳಿದರೆ, ಗುರುವು ಬ್ರಹ್ಮನನ್ನು ತಿಳಿಲಿಕ್ಕೆ ಏಕೈಕ ಸಾಧನವಾಗಿರುವಂತಹ ವೇದಾಂತ ವಾಕ್ಯಗಳನ್ನ ಉಪದೇಶವನ್ನು ಮಾಡುತ್ತಾನೆ. ನಿಜವಾಗಿಯೂ ಆ ಸಾಧಕನು ಅರ್ಹನಾಗಿದ್ದಿದ್ರೆ ಆ ಸಾಧಕನಿಗೆ ಬೇಕಾದಂತಹ ತತ್ವಜ್ಞಾನ ಹೇಗೆ ಬರುತ್ತದೆ? ವೇದಾಂತ ವಾಕ್ಯಗಳಿಂದ, ಉಪನಿಷತ್ತಿನ ವಾಕ್ಯಗಳಿಂದ ಬರುತ್ತದೆ. ಅದಕ್ಕಾಗಿ ಸದ್ಗುರುವಿನ ಮೂಲಕ ಉಪದೇಶ
ಅಂದ್ರೆ ವೇದಾಂತ ವಾಕ್ಯಗಳ ಉಪದೇಶವನ್ನ ಪಡೆಯಬೇಕು. ಶ್ರುತಿಶಿರೋ ವಾಕ್ಯಂ ಅಂದ್ರೆ ಉಪನಿಷತ್ತಿನ ವಾಕ್ಯವನ್ನ ಶ್ರವಣ ಮಾಡಬೇಕು. ಮುಂದೆ ವಾಕ್ಯಾರ್ಥಶ್ಚ ವಿಚಾರ್ಯತ. ಶ್ರವಣ ಮಾಡಿದರೆ ಶ್ರವಣದಿಂದಲೇ ಸಕಲರಿಗೆ ಎಲ್ಲ ಸಿದ್ಧಿ ಉಂಟಾಗ್ತಿದೆ ಅಂತ ಅರ್ಥ ಅಲ್ಲ. ಶ್ರವಣ ಮಾಡಿದ ನಂತರವೂ ಸಹ ವೇದಾಂತ ವಾಕ್ಯಗಳ ಉಪದೇಶವನ್ನ ಗುರುವು ಮಾಡಿದ ನಂತರವೂ ಕೂಡ ಅನೇಕ ವಿಧವಾದಂತಹ ಸಂಶಯಗಳು ಹಾಗೆಯೇ ಉಳ್ಕೊಳ್ತವೆ. ಇದು ಹೇಗೆ ಸಾಧ್ಯ? ಗುರುಗಳು ಹೇಳಿದ್ದಾರೆ, ಇದು ಸರಿ ಆಗಿರಬಹುದು, ಸರಿ ಅಂತ ಅನಿಸ್ತದೆ. ಆದ್ರೆ ಇದು ಹೀಗೆ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಹೀಗೂ ಕೂಡ ಆಗಬಹುದಲ್ಲ. ಅನೇಕ ವಿಧವಾದಂತಹ ಸಂಶಯಗಳು. ಬ್ರಹ್ಮ ಒಂದೇ ಸತ್ಯ, ಜಗನ್ಮಿಥ್ಯ ಅಂತ ಹೇಳಿದ್ರೆ ಹೇಗೆ ಜಗನ್ಮಿಥ್ಯ ಆಗ್ತದೆ? ನಾವು ಎಲ್ಲವೂ ಸಹ ವಾಸ ಮಾಡುವಂತಹ ಈ ಭೂಮಿ, ಸೇವಿಸುವಂತಹ ಗಾಳಿ, ಈ ಪಂಚಭೂತಗಳು, ನಮ್ಮ ಪರಿವಾರ, ನನ್ನ ಮನೆ, ಈ ಸುತ್ತಮುತ್ತಲಿನ ಸಮಾಜ, ಜಗತ್ತು, ಇದೆಲ್ಲವೂ ಮಿಥ್ಯೆ ಅಂತ ಹೇಳ್ಬಿಟ್ರೆ ಹೇಗೆ ಸಾಧ್ಯ? ಹೀಗೆ ಅನೇಕ ವಿಧವಾದಂತಹ ಸಂಶಯಗಳು ಬರ್ತವೆ. ಅದಕ್ಕಾಗಿ ಉಪನಿಷತ್ ವಾಕ್ಯಗಳ ಉಪದೇಶವನ್ನ ಪಡೆದು ಅದರ ಅರ್ಥವನ್ನು ಕುರಿತು ವಿಚಾರವನ್ನು ಮಾಡಬೇಕು. ಅದನ್ನೇ ಮನನ ಅಂತ ಕರೆದಿದ್ದಾರೆ. ವಾಕ್ಯಾರ್ಥಶ್ಚ ವಿಚಾರ್ಯದ. ವಾಕ್ಯಾರ್ಥ ವಿಚಾರ, ವಾಕ್ಯಾರ್ಥ ಸಭೆ ಅಂತ ನಾವು ಕೇಳ್ತೇವೆ. ಕೆಲವೊಮ್ಮೆ ನಮಗನಿಸೋದುಂಟು, ಈ ಯಾಕೆ ವಾಕ್ಯಾರ್ಥವನ್ನು ಮಾಡ್ತಿದ್ದಾರೆ, ಇದರ ಅರ್ಥ ಏನು, ಇದು ಯಾರಿಗೆ ಅರ್ಥವಾಗ್ತದೆ, ಏನೋ ಹೇಳ್ಕೊಳ್ತಾರೆ ಪರಸ್ಪರ ಅಂತ ಇಷ್ಟು ಮಾತ್ರ ಗೊತ್ತಾಗ್ತದೆ, ಇದರಿಂದ ಯಾರಿಗೆ ಏನು ಪ್ರಯೋಜನ, ಹೀಗೆಲ್ಲ ನಮಗೆ ಪ್ರಶ್ನೆ ಬಂದ್ಬಿಡ್ತದೆ. ಆದ್ರೆ ವಾಕ್ಯಾರ್ಥ ವಿಚಾರವನ್ನ ಯಾಕಾಗಿ ಮಾಡಬೇಕು ಅನ್ನೋದನ್ನ ಇಲ್ಲಿ ಶಂಕರ ಭಗವತ್ಪಾದರು ಸ್ಪಷ್ಟವಾಗಿ ತೋರಿಸಿದ್ದಾರೆ. ಎಲ್ಲಿಯ ತನಕ ನಾವು ವಾಕ್ಯಾರ್ಥದ ವಿಚಾರವನ್ನು ಮಾಡೋದಿಲ್ವೋ ಅಲ್ಲಿವರೆಗೆ ವಾಕ್ಯಾರ್ಥದ ಸ್ಪಷ್ಟ ಜ್ಞಾನ ಆಗೋದಿಲ್ಲ. ಸುಮ್ಮನೆ ಯಾರೋ ಹೇಳಿದಂತಹ ಒಂದು ಮಾತು, ಒಬ್ಬ ವ್ಯಕ್ತಿಯ ವಾಕ್ಯ, ಅದು ಪ್ರಮಾಣವಾಗೋದಿಲ್ಲ. ನಾವು ಏನ್ ಮಾಡ್ತೇವೆ, ಯಾವುದೋ ವ್ಯಕ್ತಿಯ ಯಾವುದೋ ಒಂದು ವಾಕ್ಯವನ್ನು ಕುರಿತು ನಾನಾ ರೀತಿಯಾಗಿ ವಿಶ್ಲೇಷಣೆಯನ್ನು ಮಾಡ್ತೇವೆ. ಆದರೆ ಅದೆಲ್ಲವೂ ಸಹ ಒಂದು ಕ್ಷುಲ್ಲಕ ವಾಕ್ಯಗಳಾಗಿರೋದ್ರಿಂದ ಪರಮ ಪ್ರಮಾಣಭೂತವಾದ ವೇದ ವಾಕ್ಯಗಳ ಅರ್ಥವನ್ನು ವಿಚಾರ ಮಾಡಬೇಕು. ಅದೇ ಪೂರ್ವ ಮೀಮಾಂಸಾ, ಅದೇ ಉತ್ತರ ಮೀಮಾಂಸಾ. ಈ ವೇದಾಂತ ವಾಕ್ಯ ಮೀಮಾಂಸಾ, ಇದು ಉತ್ತರ ಮೀಮಾಂಸಾ. ಆ ಕಾರಣದಿಂದ ವೇದಾಂತ ವಾಕ್ಯಗಳ ಅರ್ಥವನ್ನು ವಿಚಾರ ಮಾಡಬೇಕು. ವಾಕ್ಯಾರ್ಥಶ್ಚ ವಿಚಾರ್ಯತ. ಮುಂದೆ ಶ್ರುತಿ ಶಿರಃ ಪಕ್ಷ ಸಮಾಶ್ರೀಯತ. ವಾಕ್ಯಾರ್ಥವನ್ನು ಮಾಡಿ ಮಾಡಿ ಕೊನೆಯಲ್ಲಿ ಏನು ನಾವು ನಿರ್ಣಯ ಮಾಡಬೇಕು, ಏನು ಪಡೆದುಕೊಳ್ಬೇಕು ಅಂದ್ರೆ, ಉಪನಿಷತ್ತಿನ ವಾಕ್ಯಗಳು ಹೇಳುವುದೇ ಸತ್ಯ. ಬೇರೆಲ್ಲ ಪ್ರಮಾಣಗಳಿಂದ ನಾನಾ ರೀತಿಯಾದಂತಹ ವಿಷಯ ಜ್ಞಾನ ಉಂಟಾದರೂ ಸಹ ಕೊನೆಯಲ್ಲಿ ನಿಲ್ಲುವಂತಹದ್ದು, ಎಲ್ಲ ವಿಚಾರಗಳ ಪರಿಸಮಾಪ್ತಿ ಆಗಬೇಕಾದದ್ದು ಈ ಉಪನಿಷತ್ ತತ್ವದಲ್ಲಿ. ಆದುದರಿಂದ ಉಪನಿಷತ್ತುಗಳು ಏನು ಹೇಳ್ತೇವೆಯೋ ಅದು ಸತ್ಯ, ಅದೇ ಸತ್ಯ ಎನ್ನುವಂತಹ ದೃಢ ನಿಷ್ಠೆ ಬರಬೇಕು. ಅದಕ್ಕೆ ಮುಂದೆ ದುಸ್ತರ್ಕಾತ್ ಸುವಿರಮ್ಯತಾಂ, ಇದು ಬಹಳ ಮುಖ್ಯವಾದಂತಹ ವಿಷಯ. ನಮ್ಮ ಸಂಶಯದ ನಿವಾರಣೆಗಾಗಿ ನಾವು ತರ್ಕಗಳನ್ನು ಇಟ್ಟುಕೊಂಡು ವಿಚಾರ ಮಾಡ್ತೇವೆ. ತರ್ಕಗಳ ಮೂಲಕ ನಮಗೆ ಕೆಲವು ಸಂಶಯಗಳ ನಿವಾರಣೆ ಆಗ್ತದೆ. ಆದರೆ ತರ್ಕಗಳೆಂದಿಗೂ ತಾವೇ ಸ್ವತಃ ಪ್ರಮಾಣ ಆಗೋದಿಲ್ಲ. ತರ್ಕಗಳು ಅಂತಂದ್ರೆ ನಮ್ಮ ಬುದ್ಧಿಯಿಂದ ನಾವು ಮಾಡುವಂತಹ ಊಹೆ, ಇದು ಹೀಗಾಗಿರಬಹುದು, ಹೀಗಾದ್ರೆ ಹೀಗಾಗಬೇಕಾಗ್ತದೆ ಅಂತ ಒಬ್ಬ ವ್ಯಕ್ತಿ ತನ್ನ ಬುದ್ಧಿಶಕ್ತಿಯಿಂದಲೇ ವಿಚಾರವನ್ನು ಮಾಡಿದರೆ ಅದು ಕೆಲವೊಮ್ಮೆ ಸರಿಯಾದ ನಿರ್ಣಯವನ್ನು ಕೊಟ್ಟರೂ ಸಹ ಬ್ರಹ್ಮತತ್ವ ಎನ್ನುವಂತಹ ಆ ಮಹಾನ್ ವಿಷಯದಲ್ಲಿ ಕೇವಲ ತರ್ಕಗಳು ಅಥವಾ ಕೇವಲ ಪುರುಷನ ಬುದ್ಧಿ ಅದು ಪ್ರಮಾಣವಾಗೋದಿಲ್ಲ. ಅದಕ್ಕಾಗಿ ಆ ತರ್ಕಗಳಿಗೆ ಒಂದು ಹಿನ್ನೆಲೆ ಬೇಕು. ಯಾವುದು ಹಿನ್ನೆಲೆ ಅಂತಂದ್ರೆ, ತರ್ಕಗಳಿಗೂ ದೃಢತೆಯನ್ನ ಅಥವಾ ಒಂದು ಪ್ರಾಮಾಣಿಕತೆಯನ್ನ ಒದಗಿಸುವಂತಹದ್ದು ಶ್ರುತಿ ವಾಕ್ಯಗಳು. ಶ್ರುತಿ ವಾಕ್ಯಗಳು ಯಾವ ವಿಷಯವನ್ನು ಹೇಳಿವೆಯೋ ಅದನ್ನು ತಿಳ್ಕೊಳ್ಳಲಿಕ್ಕೆ ಶ್ರುತಿಗೆ ಅವಿರುದ್ಧವಾದಂತಹ ತರ್ಕಗಳು ಅದು ನಮಗೆ ಬೇಕು. ಅದಕ್ಕಾಗಿ ಇದು ಕೇವಲ ಬ್ರಹ್ಮತತ್ವವನ್ನು ಮಾತ್ರ ತಿಳಿದುಕೊಳ್ಳಲಿಕ್ಕೆ ಅಂತ ಅಲ್ಲ. ಈಗ ವೇದವು ಪ್ರತಿಪಾದನೆ ಮಾಡುವಂತಹದ್ದು ಎರಡು ವಿಷಯ, ಒಂದು ಧರ್ಮ, ಇನ್ನೊಂದು ಬ್ರಹ್ಮ. ಆದುದರಿಂದಲೇ ಧರ್ಮವನ್ನು ತಿಳಿದುಕೊಳ್ಬೇಕಾದ್ರೂ ಸಹ ಆರ್ಷಂ ಧರ್ಮೋಪದೇಶಂಚ ವೇದಶಾಸ್ತ್ರಾವಿರೋಧಿನ ಯಸ್ತರ್ಕೇಣಾನುಸಂಧತ್ತೆ ಸ ಧರ್ಮಂ ವೇದನೇತರ. ಋಷಿಗಳ ಉಪದೇಶವನ್ನ ಆ ಉಪದೇಶಕ್ಕೆ ವಿರುದ್ಧವಲ್ಲದೆ ಹೋದಂತಹ ತರ್ಕಗಳಿಂದ ತಿಳ್ಕೊಳ್ಬೇಕು. ಹಾಗೆಯೇ ವೇದಾಂತ ವಾಕ್ಯಗಳ ಅರ್ಥವೂ ಕೂಡ
ಶ್ರುತಿಗೆ ವಿರುದ್ಧವಲ್ಲದಂತಹ ತರ್ಕಗಳಿಂದ ತಿಳ್ಕೊಳ್ಬೇಕು. ದುಸ್ತರ್ಕವನ್ನು ಮಾಡಬಾರದು. ಸುಮ್ಮನೆ ಕೇಳಿದ್ದನ್ನೇ ಕೇಳುವುದು, ಅದನ್ನೇ ವಿಷಯ ಗೊತ್ತಾದರೂ ಸಹ ಮತ್ತೆ ಮತ್ತೆ ಪ್ರಶ್ನೆಯನ್ನು ಕೇಳುವಂತಹದ್ದು, ಪ್ರಶ್ನೆಯನ್ನು ಸುದೀರ್ಘವನ್ನು ಮಾಡಿ ಯಾರಿಗೂ ಏನೋ ಗೊತ್ತಾಗ್ಲಿಲ್ಲ ಅಂತ ರೀತಿಯಲ್ಲಿ ವಿಸ್ತಾರವಾದಂತಹ ನಿರರ್ಥಕವಾದಂತಹ ವಿಚಾರವನ್ನು ಮಾಡಬಾರದು. ವಾದೇ ವಾದೇ ಜಾಯತೆ ತತ್ವಬೋಧ. ತತ್ವಬೋಧಕ್ಕೆ ಬೇಕಾದಷ್ಟು ಮಾತ್ರ ವಾದವನ್ನು ಮಾಡಬೇಕು. ಒಂದು ಹಂತದಲ್ಲಿ ವಾದಕ್ಕೂ ಕೂಡ ಒಂದು ಸೀಮೆ ಅಂತ ಇರ್ತದೆ, ಅಲ್ಲಿಗೆ ಈ ವಾದವನ್ನ ನಿಲ್ಲಿಸಬೇಕು. ಆ ಕಾರಣದಿಂದ ಶುಷ್ಕ ತರ್ಕವನ್ನ ಎಂದಿಗೂ ಮಾಡಬಾರದು ಎಂಬುದು ಭಗವತ್ಪಾದರ ಒಂದು ದೃಢವಾದ ಉಪದೇಶ. ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನುಸಂಧೀಯತಾಂ. ದುಸ್ತರ್ಕವನ್ನು ಬಿಡಿ, ಶ್ರುತಿಗೆ ವಿರುದ್ಧವಾದಂತಹ ತರ್ಕವನ್ನು ಬಿಡಿ. ಶ್ರುತಿಯೇ ಕೆಲವೊಮ್ಮೆ ತರ್ಕವನ್ನು ಹೇಳಿದೆ. ಶ್ರುತಿಯೇ ತಾನು ಹೇಳಿದ ವಿಷಯವನ್ನ ಸ್ಪಷ್ಟಪಡಿಸಲಿಕ್ಕೆ ತರ್ಕವನ್ನು ಕೂಡ ತೋರಿಸ್ತದೆ. ಉದಾಹರಣೆಗೆ, ಈ ಇಡೀ ಪ್ರಪಂಚವು ಬ್ರಹ್ಮವೇ ಆಗಿದೆ ಅಂತ ಹೇಳುವಾಗ ಇಡೀ ಪ್ರಪಂಚ ಬ್ರಹ್ಮ ಆಗ್ಲಿಕ್ಕೆ ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆ ಬರ್ತದೆ. ಆವಾಗ ಶ್ರುತಿ ಹೇಳ್ತದೆ, ಈ ಇಡೀ ಪ್ರಪಂಚವು ಬ್ರಹ್ಮನಿಂದಲೇ ಹುಟ್ಟಿದ್ದರಿಂದ ಪ್ರಪಂಚಕ್ಕೆ ಕಾರಣವಾದದ್ದು ಬ್ರಹ್ಮ. ಹುಟ್ಟಿದಂತಹ ಈ ಕಾರ್ಯ ಕಾರಣಕ್ಕಿಂತಲೂ ಬೇರೆ ಅಲ್ಲ. ಮಣ್ಣಿನಿಂದ ಹುಟ್ಟಿದಂತಹ ಮಡಿಕೆ ಎನ್ನುವುದು ಮಣ್ಣಿಗಿಂತಲೂ ಬೇರೆ ಅಲ್ಲ. ಹಾಗೆಯೇ ಪ್ರಪಂಚವೂ ಕೂಡ ಬ್ರಹ್ಮನಿಂದಲೇ ಹುಟ್ಟಿದ್ದರಿಂದ ಇದು ಬ್ರಹ್ಮನಿಗಿಂತಲೂ ಬೇರೆ ಅಲ್ಲ ಎನ್ನುವ ತರ್ಕವನ್ನು ಕೂಡ ಶ್ರುತಿಯೇ ನಮಗೆ ಹೇಳ್ತದೆ. ಅಂತಹ ತರ್ಕವನ್ನು ನಾವು ಇಟ್ಕೊಳ್ಬೇಕು. ಮುಂದೆ ಬ್ರಹ್ಮಾಸ್ಮೀತಿ ವಿಭಾವ್ಯತಾಂ ಅಹರಹ. ಒಬ್ಬ ಸಾಧಕನಾದಂಥವನು ಈ ರೀತಿಯಾಗಿ ಉಪನಿಷತ್ತಿನ ವಾಕ್ಯಗಳ ಮೂಲಕ ತತ್ವ ನಿರ್ಣಯವನ್ನ ಪಡೆದುಕೊಳ್ಳಬೇಕು ಅಂತಾದರೆ ಅವನ ಎಲ್ಲ ಸಂಶಯಗಳು ನಿವೃತ್ತಿಯಾಗಿ ಶ್ರವಣ ಮನನ, ಕೊನೆಯಲ್ಲಿ ನಿಧಿಧ್ಯಾಸನ. ಆ ನಿಧಿಧ್ಯಾಸನವನ್ನು ಹೇಗೆ ಮಾಡಬೇಕು ಅಂತಂದ್ರೆ ಅದನ್ನು ಹೇಳ್ತಾರೆ ಬ್ರಹ್ಮಾಸ್ಮೀತಿ ವಿಭಾವ್ಯತಾಂ. ಶ್ರವಣ ಮನನಗಳಿಂದ ಈ ಜೀವೋ ಬ್ರಹ್ಮೈವನಾಪರಹ ಅಂತ ನಿಶ್ಚಯವಾಗಿರುವಾಗ ಈ ತತ್ವದ ಅನುಸಂಧಾನವನ್ನ ಸಾಧಕನು ಮತ್ತೆ ಮತ್ತೆ ಮಾಡಬೇಕು. ಯಾಕೆ ಮತ್ತೆ ಮತ್ತೆ ಮಾಡಬೇಕು ಅಂದ್ರೆ, ಆ ರೀತಿ ಮತ್ತೆ ಮತ್ತೆ ಮಾಡಿ ನಮ್ಮ ಮನಸ್ಸಿಗೆ ಒಂದು ಸಂಸ್ಕಾರ ದೊರೆತರೆ ಆ ಸಂಸ್ಕಾರದಿಂದ ಸಂಸ್ಕೃತವಾದಂತಹ ಮನಸ್ಸು ಅದು ಅಂತಹ ತತ್ವವನ್ನು ಕುರಿತಾದ ಜ್ಞಾನವನ್ನು ಹುಟ್ಟಿಸುತ್ತದೆ. ಅದಕ್ಕಾಗಿ ಮೊದಲಿಗೆ ಧ್ಯಾನ, ಆಮೇಲೆ ಜ್ಞಾನ. ಈ ಕಾರಣದಿಂದ ಭಗವತ್ಪಾದರು ಬ್ರಹ್ಮಾಸ್ಮೀತಿ ವಿಭಾವ್ಯತಾಂ ಅಹರಹ ಗರ್ವ ಪರಿತ್ಯಜ್ಯತಾಂ. ಸ್ವಲ್ಪ ನಾವು ತಿಳ್ಕೊಂಡು ಬಿಟ್ಟಿದ್ದೇವೆ, ಏನೋ ಸ್ವಲ್ಪ ಸಾಧನಾ ಮಾರ್ಗದಲ್ಲಿದ್ದೇವೆ ಅಂತಂದ್ರೆ ಅನೇಕ ಜನರಿಗೆ ಏನಾಗ್ತದೆ, ನಾನು ಬಹಳ ತಿಳ್ಕೊಂಡು ಬಿಟ್ಟಿದ್ದೇನೆ ಅಂತ ಗರ್ವ ಬರ್ತದೆ ಅಥವಾ ಅಹಂಕಾರ ಬರ್ತದೆ. ಅದನ್ನು ಮಾಡಬಾರದು. ಗರ್ವ ಪರಿತ್ಯಜ್ಯತಾಂ. ದೇಹೇಹಂ ಅತಿರುಜ್ಯತಾಂ. ಯಾವಾಗ ತಾನೇ ಈ ಜೀವನೇ ಬ್ರಹ್ಮನಾಗಿದ್ದಾನೆ ಅಂತ ತಿಳ್ಕೊಳ್ತಾನೋ ಆವಾಗ ಯಾವುದೇ ಗರ್ವಕ್ಕೆ ಅವಕಾಶವಿಲ್ಲ. ಆದರೆ ಅಲ್ಲಿಯ ತನಕ ಅಂತಂದ್ರೆ ಜೀವೋ ಬ್ರಹ್ಮೈವನಾಪರಹ ಎನ್ನುವಂತಹ ಜ್ಞಾನ ಬರುವ ತನಕ ಜೀವನ ಸ್ವರೂಪವನ್ನು ಹೇಗೆ ತಿಳ್ಕೊಳ್ತಾನೆ ಒಬ್ಬ ವ್ಯಕ್ತಿ ಅಂದ್ರೆ, ತನ್ನ ದೇಹವೋ ಇಂದ್ರಿಯವೋ ಪ್ರಾಣವೋ ಮನಸ್ಸೋ ಇದ್ಯಾವುದೋ ಒಂದು ಜೀವನ ಸ್ವರೂಪ. ದೇಹೇಂದ್ರಿಯಾದಿಗಳಿಗಿಂತಲೂ ಜೀವನು ಬೇರೆ ಅನ್ನೋ ತತ್ವ ಗೊತ್ತಾಗದೆ ಈ ದೇಹಂ ಪ್ರಾಣ ಅಂತ ಇದರೊಳಗೆ ದಕ್ಷಿಣಾಮಾರುತಿ ಸ್ತೋತ್ರದಲ್ಲಿ ಸ್ಪಷ್ಟವಾಗಿ ಬರ್ತದೆ. ಅಂದ್ರೆ ನಾನಾ ವಾದಿಗಳು ನಾನಾ ರೀತಿಯನ್ನು ಹೇಳ್ತಾರೆ. ಕೆಲವರು ದೇಹ ಆತ್ಮ ಅಂದ್ರು, ಇನ್ನು ಪ್ರಾಣ ಅಂತ ಅಂದ್ರು, ಕೆಲವರು ಇಂದ್ರಿಯ ಅಂತ ಅಂದ್ರು. ಆದ್ರೆ ಈ ಪ್ರಾಣವೋ ಇಂದ್ರಿಯವೋ ಮನಸ್ಸೋ ಇದು ಕಣ್ಣಿಗೆ ಕಾಣಿಸುವಂತಹ ವಸ್ತು ಅಲ್ಲ. ದೇಹ ಮಾತ್ರ ಕಣ್ಣಿಗೆ ಕಾಣಿಸುವಂತಹ ವಸ್ತು. ಅದಕ್ಕಾಗಿ ದೇಹದನ್ನು ಕುರಿತು ಅಭಿಮಾನ ನಮಗೆ ತುಂಬಾ ಜಾಸ್ತಿ ಇರ್ತದೆ. ಸಹಜವಾಗಿ ಎಲ್ಲರಿಗೂ ಇರುತ್ತದೆ, ಅಜ್ಞಾನಿಗಳಿಗೆ. ಆ ಕಾರಣದಿಂದ ದೇಹದಲ್ಲಿ ನಾನೇ ದೇಹ ಅಂತ ಬುದ್ಧಿ ಬರದೇ ಹೋದ್ರು ನಾನು ಸ್ಥೂಲನಾಗಿದ್ದೇನೆ, ದಪ್ಪಗಿದ್ದೇನೆ, ತೆಳ್ಳಿಗಿದ್ದೇನೆ, ಬೆಳ್ಳಿಗಿದ್ದೇನೆ. ಈ ತೆಳ್ಳಿಗಿರುವಂತಹದ್ದು, ಬೆಳ್ಳಗಿರುವಂತಹದ್ದು, ಕಪ್ಪಗಿರುವಂತಹದ್ದು, ಇಲ್ಲೋ ದಪ್ಪವಾಗಿರುವಂತಹದ್ದು, ಇದರಲ್ಲೂ ಯಾವುದರಲ್ಲಿದೆ ಅಂತಂದ್ರೆ ಶರೀರಕ್ಕೆ ಇದೆ, ಆತ್ಮನಿಗಿಲ್ಲ. ಆ ಕಾರಣದಿಂದ ಶರೀರವೇ ಬೇರೆ, ಆತ್ಮನೇ ಬೇರೆ. ಶರೀರದಲ್ಲಿ ಆತ್ಮಬುದ್ಧಿಯನ್ನು ಮಾಡಬಾರದು. ದೇಹೇ ಅಹಮ್ಮತಿ ರುಜ್ಯತಾಂ ಬುಧಜನೈರ್ ವಾದ ಪರಿತ್ಯಜ್ಯತಾಂ. ಮತ್ತೆ ಜ್ಞಾನಿಗಳೊಟ್ಟಿಗೆ ವಾದವನ್ನ ಮಾಡಬಾರದು.
ಜಿಜ್ಞಾಸೆ ದೃಷ್ಟಿಯಿಂದ ಜ್ಞಾನಿಗಳ ಒಟ್ಟಿಗೆ ಸಂವಾದವನ್ನು ಮಾಡಬಹುದು, ಪ್ರಶ್ನೆಗಳನ್ನು ಕೇಳಬಹುದು, ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಬಹುದು. ಆದರೆ ಆ ಜ್ಞಾನಿಗಳಿಗೆ ಸರಿಯಾಗಿ ಜ್ಞಾನ ಇದೆಯೋ ಇಲ್ವೋ, ಅವರಿಗಿಂತಲೂ ಹೆಚ್ಚಿನ ಜ್ಞಾನ ನನಗೇ ಇದೆ ಅಂತ ಅವರನ್ನೇ ಪರೀಕ್ಷಿಸುವ ದೃಷ್ಟಿಯಿಂದ, ಅಥವಾ ಸುಮ್ಮನೆ ಒಂದು ಜಿಜ್ಞಾಸೆ ಇಲ್ಲದೇನೆ ಕುತೂಹಲದ ನಿವೃತ್ತಿಗಾಗಿಯೋ ಬೇರೊಂದು ಯಾವುದೋ ಕಾರಣಕ್ಕೋ ವೃಥಾ ಅವರೊಡನೆ ವಾದವನ್ನು ಮಾಡಬಾರದು. ಯಾಕೆಂದ್ರೆ ಜ್ಞಾನಿಗಳಿಗೆ ತುಂಬಾ ಶಕ್ತಿ ಇರುವ ಕಾರಣ ಅವರು ಒಂದು ಹಂತದ ತನಕ ಕ್ಷಮಾಗುಣವಂತರಾಗಿಯೇ ಇರ್ತಾರೆ. ಆದ್ರೆ ನಾವು ಪುರಾಣಗಳಲ್ಲಿ ಕೆಲವು ಕಡೆ ಕೇಳ್ತೇವೆ, ಅನೇಕ ಋಷಿಗಳು, ಮುನಿಗಳು ಅಥವಾ ಅನೇಕ ಮಹಾಪುರುಷರು ಕೆಲವೊಮ್ಮೆ ಇನ್ನು ತಡೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲದೆ ಹೋದಂತಹ ಸ್ಥಿತಿಯಲ್ಲಿ ಶಾಪವನ್ನು ಕೊಟ್ಟಂತಹ ಉದಾಹರಣೆಗಳು ಕೂಡ ನಮಗೆ ಸಿಗ್ತವೆ. ಆದುದರಿಂದ ನಮಗೆ ಅನುಗ್ರಹ ಬೇಕೇ ಹೊರತು ನಿಗ್ರಹ ಬೇಡ. ಆ ಜ್ಞಾನಿಯಾದಂಥವನಿಗೆ ನಿಗ್ರಹ ಮತ್ತು ಅನುಗ್ರಹ ಈ ಎರಡರಲ್ಲೂ ಸಾಮರ್ಥ್ಯ ಇರ್ತದೆ. ನಾವು ಅನುಗ್ರಹವನ್ನು ಪಡೆಯಬೇಕು. ಆ ದೃಷ್ಟಿಯಿಂದ ಬುದ್ಧ ಜನೈಹಿ ವಾದ ಪರಿತ್ಯಜ್ಯತಾಂ. ಮುಂದೆ ಕ್ಷುದ್ವ್ಯಾಧಿಷ್ಟ್ಯ ಚಿಕಿತ್ಸ್ಯತಾಂ. ಸಾಧನೆಯನ್ನು ಮಾಡಬೇಕು ಅಂತಂದ್ರೆ ನಮ್ಮ ಮನಸ್ಸು ಇಂದ್ರಿಯಗಳೆಲ್ಲವೂ ಸ್ವಸ್ಥವಾಗಿರ್ಬೇಕಾಗ್ತದೆ. ಮನಸ್ಸು ಇಂದ್ರಿಯಗಳು ಸ್ವಸ್ಥವಾಗಿರಲಿಕ್ಕೆ ಮೊದಲು ದೇಹ ಸ್ವಸ್ಥವಾಗಿರಬೇಕು. ದೇಹದಲ್ಲಿ ರೋಗಗಳಿದ್ರೆ ಆವಾಗ ಆ ರುಗ್ಣನಾದಂತಹ ವ್ಯಕ್ತಿ ಸಾಧನಾ ಮಾರ್ಗದಲ್ಲಿ ಹೇಗೆ ಮುಂದುವರಿತಾನೆ. ಆದುದರಿಂದ ಈ ಕಾರಣದಿಂದಾಗಿ ದೇಹವು ಕೂಡ ಸ್ವಸ್ಥವಾಗಿರಬೇಕು. ಅದಕ್ಕಾಗಿ ಹೇಳ್ತಾರೆ ಕ್ಷುದ್ವ್ಯಾಧಿಷ್ಟ್ಯ ಚಿಕಿತ್ಸತ. ದೇಹ ಇದೆ ಅಂತಂದ್ರೆ ಆ ದೇಹ ಧಾರಣೆಗೆ ಪೋಷಣೆಯನ್ನು ಮಾಡಬೇಕು, ಅನ್ನ ಆಹಾರವನ್ನು ಸ್ವೀಕಾರವನ್ನು ಮಾಡಬೇಕು. ಆದ್ರೆ ಈ ಅನ್ನ ಆಹಾರ ಸ್ವೀಕಾರ ಯಾವುದಕ್ಕಾಗಿ ಅಂದ್ರೆ ದೇಹ ಧಾರಣೆಗೆ ಮಾತ್ರ. ದೇಹ ಧಾರಣೆಯೇ ಕೊನೆಯ ಪ್ರಯೋಜನವಲ್ಲ. ದೇಹ ಸುಸ್ಥವಾಗಿರಬೇಕು, ಸ್ವಸ್ಥವಾಗಿರಬೇಕು. ಆವಾಗ ಇಂದ್ರಿಯಗಳು, ಮನಸ್ಸು ಸ್ವಸ್ಥವಾಗಿರುತ್ತವೆ. ಆ ಕಾರಣದಿಂದ ಕ್ಷುತ್ ವ್ಯಾಧಿ, ಹಸಿವು ಅಥವಾ ರೋಗಗಳು ದೇಹದಲ್ಲಿ ಕಂಡು ಬಂದಾಗ ಅವುಗಳನ್ನು ನಿವಾರಣೆ ಮಾಡಬೇಕು. ಪ್ರತಿದಿನಂ ಭಿಕ್ಷೌಷಧಂ ಭುಜ್ಯತಾಂ. ದೇಹ ಧಾರಣೆಗೆ ಅನ್ನ ಬೇಕು, ಸರಿ. ಏನು? ರುಚಿ ರುಚಿಯಾದಂತಹ ಸ್ವಾದಿಷ್ಟವಾದಂತಹ ಆಹಾರವನ್ನ ಬಯಸಬಾರದು. ಇದೆಲ್ಲವೂ ಯಾರಿಗೆ ಹೇಳ್ತಾರೆ ಇದೆ ಎನ್ನುವುದನ್ನ ನಾವು ಮೊದಲೇ ನೆನಪಿಟ್ಟುಕೊಳ್ಬೇಕು. ಸಮಾಜದಲ್ಲಿರುವಂತಹ ಪ್ರತಿಯೊಂದು ವ್ಯಕ್ತಿಗೂ ಇವೆಲ್ಲವೂ ಸಾಧನಗಳು ಅಂತ ಅರ್ಥ ಅಲ್ಲ. ಒಬ್ಬೊಬ್ಬ ಸಾಧಕನಿಗೆ ಒಂದೊಂದು ಹಂತದಲ್ಲಿ ಒಂದೊಂದು ಸಾಧನವಾಗ್ತದೆ. ಈಗ ಈ ತತ್ವಜ್ಞಾನವನ್ನು ಬಯಸಿದಂತಹ, ಹಿಂದೆ ಹೇಳಿದ ಅನೇಕ ಗುಣಗಳನ್ನ ತನ್ನಲ್ಲಿ ಸೇರಿಸಿಕೊಂಡಂತಹ ಒಬ್ಬ ವ್ಯಕ್ತಿಗೆ ಅವನಿಗೆ ಹೇಳ್ತಾ ಇರುವಂತಹದ್ದು ಊಟ ಮಾಡಬಾರದು ಅಂತ ಅಲ್ಲ, ಆದ್ರೆ ಸ್ವಾದಿಷ್ಟವಾದ ಭೋಜನವೇ ಬೇಕು ಅಂತ ಇಚ್ಛೆ ಪಡಬಾರದು. ಸ್ವಾದ್ವನ್ನಂ, ಅದನ್ನೇ ಮುಂದೆ ಹೇಳ್ತಾರೆ, ಭಿಕ್ಷೌಷಧಂ ಭುಜ್ಯತಾಂ ಸ್ವಾದ್ವನ್ನನ್ನತು ಯಾಚ್ಯತ. ಭಿಕ್ಷಾನ್ನದಿಂದ ಏನು ದೊರೆತಿದೆಯೋ ಅಂತಹ ಅನ್ನವನ್ನು ಸ್ವೀಕಾರ ಮಾಡಬೇಕು. ಅದು ಸ್ವಾದಿಷ್ಟವೋ, ರುಚಿಯಾಗಿದೆಯೋ, ರುಚಿ ಇಲ್ಲವೋ ಎನ್ನುವುದು ಇವನು ವಿಚಾರ ಮಾಡಬಾರದು. ಯಾಕೆಂದ್ರೆ ಅದರಲ್ಲಿಯೇ ವಿಚಾರ ಮಾಡ್ಲಿಕ್ಕೆ ಹೊರಟ ಅಂತಂದ್ರೆ ಇವನ ನಿಜವಾದ ಲಕ್ಷ್ಯದಿಂದ ಇವನು ದೂರವಾಗ್ಬಿಡ್ತಾನೆ. ಅದಕ್ಕಾಗಿ ಬೇರೆ ಕಡೆಗೆ ಹೇಳ್ತಾರೆ, ಎಲ್ಲ ಭಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತ. ಸ್ವಾದ್ವನ್ನಮನತು ಯಾಚ್ಯತಾಂ ವಿಧಿವಶಾತ್ ಪ್ರಾಪ್ತೇನ ಸಂತುಷ್ಯತ. ಇದೇ ದೃಚ್ಛಾಲಾಭ ಸಂತುಷ್ಟ ಅಂತ ಗೀತೆಯಲ್ಲಿ ಭಗವಂತ ಹೇಳಿದ್ದು. ಏನೋ ಒಂದು ಸಿಗ್ತದೆ ಭಗವಂತನ ಕೃಪೆಯಿಂದ, ಹೊಟ್ಟೆಗೆ ಏನೋ ಒಂದು ಸಿಕ್ಕಿದೆ, ಅದರಿಂದ ದೇಹ ಸುಸ್ಥಿತಿಯಲ್ಲಿರ್ತದೆ, ಸಾಕು. ಇದು ರುಚಿಕರವಾದಂತ ಆಹಾರವೇ ಆಗಿರಬೇಕು ಎಂಬ ಆಗ್ರಹ ಮನಸ್ಸಿನಲ್ಲಿದ್ರೆ ಇವನ ಮನಸ್ಸು ಆ ಆಹಾರದ ವಿಷಯದಲ್ಲೇ ಚಿಂತನೆ ಮಾಡ್ತದೆ ಹೊರತು ಬ್ರಹ್ಮ ಚಿಂತನೆಯನ್ನು ಮಾಡೋದಿಲ್ಲ. ಅದಕ್ಕಾಗಿ ವಿಧಿವಶಾತ್ ಪ್ರಾಪ್ತೇನ ಸಂತುಷ್ಯತಾಂ ಶೀತೋಷ್ಣಾದಿ ವಿಷಹ್ಯತಾಂ. ಶೀತ ಉಷ್ಣ ಇವುಗಳನ್ನ ಸಹಿಸಿಕೊಳ್ಳಬೇಕು. ನಾವು ಭಗವದ್ಗೀತೆಯಲ್ಲಿ ಮತ್ತೆ ಮತ್ತೆ ಈ ಶಬ್ದವನ್ನು ಕೇಳ್ತೇವೆ. ಏನು ಅಂತಂದ್ರೆ ಶೀತೋಷ್ಣ ಸಮ ದುಃಖೇಶು. ಶೀತ ಉಷ್ಣ ಸುಖ ದುಃಖಗಳಲ್ಲಿ ಸಮನಾಗಿರಬೇಕು. ಸಾಧಕನಾದಂಥವನು ಶೀತ ಮತ್ತು ಉಷ್ಣ ಈ ಪಂಚಭೂತಗಳ ಒಂದು ವ್ಯವಸ್ಥೆಯಲ್ಲಿ ನಾವು ಇರುವಾಗ ಕೆಲವೊಮ್ಮೆ ಶೀತವಾಗುತ್ತದೆ, ಉಷ್ಣವಾಗುತ್ತದೆ, ಅದರ ಬಗ್ಗೆ ಹೆಚ್ಚಿನ ಚಿಂತೆಯನ್ನು ಮಾಡಬಾರದು. ಯದ್ಯಪಿ ಶೀತವಾಗ್ತದೆ ಸರಿ, ಅಥವಾ ನಮಗೆ ತುಂಬಾ ಸೆಕೆ ಆಗ್ತದೆ, ಹೌದು, ಅದನ್ನೇ ಮತ್ತೆ ಮತ್ತೆ ಹೇಳಿ ಅದರ ಬಗ್ಗೆ ವಿಚಾರ ಮಾಡ್ತಾ ಇದ್ರೆ ನಾವು ಕೆಲವು ವ್ಯಕ್ತಿಗಳನ್ನ ನೋಡ್ತೇವೆ. ಶೀತ ಇದ್ರೆ ಅಥವಾ ಸೆಕೆ ಇದ್ರೆ ಪದೇ ಪದೇ ತುಂಬಾ ಸೆಕೆ, ಕರೆಂಟ್ ಇಲ್ಲ, ಫ್ಯಾನ್ ಇಲ್ಲ, ಅದು ಇದು ಅಂತ ಹೇಳ್ತಾನೆ ಇರ್ತಾರೆ. ಎಷ್ಟು ಹೌದು,
ಈಗ ಸೆಕೆ ಆಗ್ತಾ ಇದೆ ಅಥವಾ ಶೀತವಾಗ್ತಾ ಇದೆ, ನಮ್ಮ ಲಕ್ಷ್ಯ ಎನ್ನುವುದು ಈ ಶೀತೋಷ್ಣಗಳ ಕಡೆಗೆ ಇರಬೇಕು ಅಥವಾ ಶೀತೋಷ್ಣಾದಿಗಳಿಂದ ರಹಿತನಾದಂತಹ ಸಕಲ ಗುಣಗಳಿಂದಲೂ ರಹಿತನಾದಂತಹ ಆತ್ಮನ ಕಡೆಗಿರಬೇಕು. ಇದನ್ನ ನಾವು ವಿಚಾರ ಮಾಡುವಾಗ ಶೀತ ಉಷ್ಣ ಆಗುವುದು ದೇಹಕ್ಕೆ ಮಾತ್ರ. ಈ ದೇಹಕ್ಕೆ ಏನಾದರೂ ತೊಂದರೆ ಇಲ್ಲ, ದೇಹಕ್ಕಿಂತಲೂ ಬೇರೆಯಾದಂತಹ ಆತ್ಮನು ಸರಿಯಾಗಿರ್ಬೇಕಲ್ಲ, ಅದಕ್ಕಾಗಿ ಸಹಿಸಿಕೊಳ್ಬೇಕು. ಇದನ್ನೇ ತಿತಿಕ್ಷಾ ಅಂತ ಕರೆದಿದ್ದಾರೆ. ಶೀತೋಷ್ಣಾದಿಗಳ ಸಹನ. ನತು ವೃಥಾ ವಾಕ್ಯಂ ಸಮುಚ್ಚಾರ್ಯತ. ನಾವು ಮಾತನಾಡುವಾಗ ಯಾವ ರೀತಿ ಮಾತನಾಡಬೇಕು, ಯಾವ ಮಾತಿನಿಂದಾಗಿ ನಮಗೋ ಬೇರೆಯವರಿಗೋ ಏನೋ ಒಂದು ಪ್ರಯೋಜನ ಇದೆಯೋ ಅಂತಹ ಮಾತುಗಳನ್ನು ಮಾತ್ರ ಆಡಬೇಕು. ಸುಮ್ಮನೆ ಅನಗತ್ಯವಾಗಿ ನಮ್ಮ ಮಾತುಗಳನ್ನು ವಿಸ್ತಾರ ಮಾಡ್ತಾ ವೃಥಾ ಕಾಲಕ್ಷೇಪವನ್ನು ಮಾಡಿದರೆ ಅದರಿಂದ ಯಾರಿಗೂ ಏನೋ ಪ್ರಯೋಜನ ಕೂಡ ಇಲ್ಲ. ನಾವು ಸಮಾಜದಲ್ಲಿ ನೋಡ್ತೇವೆ, ಎಷ್ಟೋ ಜನ ಸುಮ್ಮನೆ ಎಷ್ಟೊತ್ತಿಗೂ ಮಾತನಾಡ್ತಾನೆ ಇರ್ತಾರೆ, ಯಾವುದೋ ಒಂದು ವ್ಯಕ್ತಿಯನ್ನು ಕುರಿತು ವಿಶ್ಲೇಷಣೆ ಮಾಡ್ತಾನೆ ಇರ್ತಾರೆ. ಆ ರೀತಿಯಾಗಿ ವಿಶ್ಲೇಷಣೆ ಮಾಡಿದ್ರಿಂದ ನಮಗೇನು ದೊರಕಿತು ಎಂಬ ಒಂದು ವಿವೇಚನೆ ಅವರಿಗಿರೋದಿಲ್ಲ. ಆದ್ದರಿಂದ ಒಂದು ಮಾತನ್ನು ಆಡ್ತೇವೆ ಅಂದ್ರೆ ಅದು ಸಾರ್ಥಕವಾಗಿರ್ಬೇಕು, ಅದಕ್ಕೊಂದು ಅರ್ಥ ಬೇಕು, ಪ್ರಯೋಜನ ಬೇಕು. ಒಂದು ವೃಥಾ ವಾಕ್ಯಂ ಸಮುಚ್ಚಾರ್ಯತ. ಮುಂದೆ ಔದಾಸೀನ್ಯವೀಪ್ಸ್ಯತಾಂ ಜನಕೃಪಾ ನೈಷ್ಠುರ್ಯ ಮುತ್ಸೃಜ್ಯತಾಂ. ಜಡಭರತನ ಕಥೆಯನ್ನು ಹೇಳುವಾಗಿಂದ ಹೇಳಿದೆ, ಜನರಿಂದ ಎಷ್ಟೆಷ್ಟು ಸಾಧಕನು ದೂರ ಇರ್ತಾನೋ ಅಷ್ಟಷ್ಟು ಅವನು ಈ ಸಾಧನಾ ಮಾರ್ಗದಲ್ಲಿ ಮುಂದುವರಿತಾನೆ. ಯಾಕಂದ್ರೆ ಜನರು ಸಹಜವಾಗಿ ತಮ್ಮಂತೆ ಇತರ ಜನರನ್ನು ಕೂಡ ನೋಡ್ತಾರೆ. ಈ ಸಾಧಕನಾದಂತಹ ವ್ಯಕ್ತಿಯ ಲಕ್ಷ್ಯ ಬೇರೆ ಇದೆ, ಇವನು ನಮಗಿಂತಲೂ ಸಹ ಉನ್ನತನಾದಂತಹ ವ್ಯಕ್ತಿ, ಇಂತಹ ಒಂದು ತಿಳುವಳಿಕೆ ಎಲ್ಲರಿಗೂ ಇರೋದಿಲ್ಲ. ಆದ್ರಿಂದ ಕೆಲವೊಮ್ಮೆ ಜನರು ಈ ಸಾಧಕನನ್ನ ಇವನು ಒಂದು ಉತ್ತಮನಾದ ವ್ಯಕ್ತಿ ಅಂತ ಗುರುತಿಸಬಹುದು, ಇವನಿಗೆ ಸನ್ಮಾನವನ್ನು ಮಾಡಬಹುದು ಅಥವಾ ಅಪಮಾನವನ್ನು ಕೂಡ ಮಾಡಬಹುದು. ಇವನ ಮೇಲೆ ಅವರು ಕೆಲವೊಮ್ಮೆ ನಿಷ್ಠುರವ ಆಗಬಹುದು ಅಥವಾ ಇವನ ಮೇಲೆ ಸ್ನೇಹವನ್ನು ಕೂಡ ತೋರಿಸಬಹುದು. ಆದರೆ ಇವನು ಸಹ ಇವೆರಡಕ್ಕೂ ಕೂಡ ಯಾವುದೇ ರೀತಿಯಲ್ಲಿಯೂ ತನ್ನ ಮನಸ್ಸನ್ನು ಕೊಡದೆ ಮಾನಾಪಮಾನಯೋಸ್ತುಲ್ಯ, ಅಂದ್ರೆ ಅವರು ಸನ್ಮಾನವನ್ನು ಮಾಡಲಿ ಜನರು, ಇಲ್ಲ ಅಪಮಾನವನ್ನು ಮಾಡಲಿ, ಆ ಎರಡನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು. ಔದಾಸೀನ್ಯಂ ಅಭೀಪ್ಸ್ಯತಾಂ, ಅದಕ್ಕಾಗಿ ಉದಾಸೀನ. ಕೆಲವೊಮ್ಮೆ ಜ್ಞಾನಿಯಾದಂತಹ ವ್ಯಕ್ತಿಯನ್ನು ನೋಡಿ, ಸಾಧಕನಾದಂತಹ ವ್ಯಕ್ತಿಯನ್ನು, ಯೋಗಿ ವ್ಯಕ್ತಿಯನ್ನು ನೋಡಿ ಉಳಿದವರು ಅಪಹಾಸ್ಯ ಮಾಡಬಹುದು. ಆದರೆ ಆ ಅಪಹಾಸ್ಯ ಮಾಡ್ತಾ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಇವನು ತನ್ನ ಒಂದು ನಿಶ್ಚಯದಿಂದ ದೂರ ಆಗಬಾರದು. ಯಾಕೆಂತಂದ್ರೆ ಅವರು ಅಜ್ಞಾನದಿಂದ ಅಪಹಾಸ್ಯ ಮಾಡಿರ್ಬೋದು, ಇವನು ಜ್ಞಾನಿ ಆಗಿರುವ ಕಾರಣ ಅವರ ಒಂದು ಕ್ಷುಲ್ಲಕವಾದ ಮಾತುಗಳಿಗೆ ಬೆಲೆ ಕೊಡಬಾರದು. ಮುಂದೆ ಕೊನೆಯ ಸ್ತೋತ್ರ ಏಕಾಂತೆ ಸುಖಮಾಸ್ಯತಾಂ. ಶಾಶ್ವತವಾದಂತಹ ಸುಖ ಬೇಕು ಅಂತಂದ್ರೆ ಅದು ಜನರ ಸಮೂಹದ ಮಧ್ಯದಲ್ಲಿ ಇದ್ರೆ ಸಾಧ್ಯ ಇಲ್ಲ. ತಾತ್ಕಾಲಿಕವಾದಂತಹ ಸುಖ ಬೇಕೋ ಜನರ ಮಧ್ಯದಲ್ಲಿರಿ, ಶಾಶ್ವತವಾದಂತಹ ಸುಖ ಬೇಕೋ ಹಾಗಾದ್ರೆ ಏಕಾಂತೆ ಸುಖಮಾಸ್ಯತಾಂ. ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ ಅಂತ ಹೇಳಿದ್ದಾನೆ. ಏಕಾಂತವನ್ನು ಯಾಕೆ ಶಾಸ್ತ್ರದಲ್ಲಿ ಅಷ್ಟು ದೃಢವಾಗಿ ಹೇಳಿದೆ ಅಂತಂದ್ರೆ, ಬೇರೆ ಜನರೊಟ್ಟಿಗೆ ಇದ್ದಾಗ, ಒಂದು ಸಮಾಜದಲ್ಲಿಯೋ ಕುಟುಂಬದಲ್ಲಿಯೋ ಇದ್ದಾಗ ಲೌಕಿಕ ವಿಷಯಗಳಲ್ಲಿ ಚಿಂತನೆ ಮುಂದುವರಿತದೆ ಹೊರತು ಇವನ ಸಾಧನೆ ಮುಂದುವರಿಯುವುದಿಲ್ಲ. ಅದಕ್ಕಾಗಿ ಇವನು ಯಾವುದೋ ಒಂದು ದೃಢವಾದ ನಿಶ್ಚಯದಿಂದ ಮುಂದುವರಿತಾ ಇರುವಾಗ ಅವರೊಟ್ಟಿಗೆ ಇವನು ಆ ಸಮೂಹದಲ್ಲಿ ಸೇರ್ಕೊಂಡ್ರೆ ಇವನು ಅವನಾಗಿರ್ತಾನೆ ಅಷ್ಟೆ, ಅವರಿಂತ ವಿಶಿಷ್ಟ ವ್ಯಕ್ತಿ ಆಗೋದಿಲ್ಲ. ಆದುದರಿಂದ ಯಾವತ್ತೂ ಸಾಧಕನಾದಂಥವನು ವಿವಿಕ್ತ ದೇಶ ಸೇವಿತ್ವಂ ಏಕಾಂತೆ ಸುಖಮಾಸ್ಯತಾಂ. ಸುಖವಾಗಿ ಏಕಾಂತದಲ್ಲಿದ್ದಾಗ ವ್ಯಕ್ತಿ ಸುಖವಾಗಿರ್ತಾನೆ, ಶಾಶ್ವತ ಸುಖದ ಕಡೆಗೆ ದಾರಿಯನ್ನು ಕೂಡ ಕಂಡುಕೊಳ್ತಾನೆ. ಆದುದರಿಂದ ಏಕಾಂತೆ ಸುಖಮಾಸ್ಯತಾಂ ಪರತರೆ ಚೇತಸ್ಸಮಾಧೀಯತಾಂ. ಯಾವಾಗ ಏಕಾಂತದಲ್ಲಿ ಇವನ ಮನಸ್ಸು ಏಕಾಗ್ರ ಸ್ಥಿತಿಯನ್ನ ತಲುಪ್ತದೆಯೋ ಅದಕ್ಕೊಂದು ಆಶ್ರಯ ಅಥವಾ ಒಂದು ವಿಷಯ ಬೇಕು. ಅಂದ್ರೆ ಮನಸ್ಸನ್ನ ಬೇರೆ ವಿಷಯಗಳಿಂದ ನಿಗ್ರಹ ಮಾಡಿ ಆದ ನಂತರ ಆ ಮನಸ್ಸು ಈಗ ಯಾರಲ್ಲಿ ನೆಲೆ ನಿಲ್ಲಬೇಕು, ಯಾರಲ್ಲಿ ನಿಂತಿದ್ದರಿಂದ ಇವನ ಲಕ್ಷ್ಯ ಸಿದ್ಧಿಸುತ್ತದೆಯೋ
ಅಂತಹ ವಿಷಯದಲ್ಲಿ ನಿಲ್ಬೇಕು. ಅದ್ಯಾವ ವಿಷಯ ಅಂತಾರೆ? ಅದೇ ಪರಬ್ರಹ್ಮ. ಆದುದರಿಂದ ನಕಿಂಚಿದಪಿ ಚಿಂತೆಯೇತ್ ಅಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ ಉಳಿದ ಎಲ್ಲ ವಿಷಯಗಳಿಂದ ಮನಸ್ಸನ್ನು ದೂರ ಮಾಡಿ ಪರಬ್ರಹ್ಮನಲ್ಲಿ ಮನಸ್ಸನ್ನ ನಿಲ್ಲಿಸಬೇಕು. ಆಮೇಲೆ ಪೂರ್ಣಾತ್ಮ ಸುಸಮೀಕ್ಷ್ಯತಾಂ, ಈ ಪರಬ್ರಹ್ಮನಲ್ಲಿ ಮನಸ್ಸು ಯಾವಾಗ ಸ್ಥಿರವಾಗಿ ನಿಲ್ಲುತ್ತದೆಯೋ ಆವಾಗ ಪರಬ್ರಹ್ಮನ ನಿಜವಾದ ಸ್ವರೂಪದ ದರ್ಶನವಾಗ್ತದೆ. ಆ ಪರಬ್ರಹ್ಮ ವಸ್ತು ಹೇಗಿದೆ ಅಂದ್ರೆ ಅದು ಪೂರ್ಣಮದ ಪೂರ್ಣಮಿದಂ, ಅದಕ್ಕೆ ಯಾವುದೇ ಪರಿಚ್ಛೇದ ಪರಿಮಿತಿ ಅನ್ನುವಂಥದ್ದಿಲ್ಲ, ಯಾವುದೇ ದೇಶ ಕಾಲ ವಸ್ತು ಪರಿಚ್ಛೇದ ಇಲ್ಲ. ಎಲ್ಲ ದೇಶಗಳಲ್ಲಿ ಅಂದ್ರೆ ಎಲ್ಲಾ ಪ್ರದೇಶದಲ್ಲಿ ಇದೆ, ಎಲ್ಲಾ ಕಾಲದಲ್ಲಿಯೂ ಅದೇ ಇರುತ್ತದೆ, ಎಲ್ಲಾ ವಸ್ತು ಕೂಡ ಅದೇ ಆಗಿರುತ್ತದೆ. ಆದ್ದರಿಂದ ದೇಶ ಕಾಲ ವಸ್ತು ಎನ್ನುವಂತಹ ಪರಿಚ್ಛೇದವನ್ನು ಬಿಟ್ಟಂತಹ ಪೂರ್ಣಾತ್ಮ, ಆ ಪರಿಪೂರ್ಣ ಬ್ರಹ್ಮ ಅದೇ ಅನಂತ. ಅಂತಹ ಅನಂತ ಬ್ರಹ್ಮ ದರ್ಶನವಾಗ್ತದೆ. ಪೂರ್ಣಾತ್ಮ ಸುಸಮೀಕ್ಷ್ಯತಾಂ ಜಗದಿದಂ ತದ್ಬಾಧಿತಂ ದೃಶ್ಯತಾಂ, ಯಾವಾಗ ಈ ಬ್ರಹ್ಮ ಸ್ವರೂಪದ ದರ್ಶನವಾಗ್ತದೆಯೋ ಆವಾಗ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಈ ಪರಮಾರ್ಥದ ಅರಿವಾಗ್ತದೆ. ಪರಬ್ರಹ್ಮ ಒಂದೇ ಸತ್ಯ ಆಗಿರುವಾಗ ಅವನಿಗಿಂತಲೂ ಬೇರೆಯಾಗಿ ಉಳಿದ ಯಾವುದೂ ಸಹ ಸತ್ಯವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅದ್ವೈತ ಅಂತ ಹೆಸರು ಪರಬ್ರಹ್ಮನಿಗೆ. ಯಾವ ಬ್ರಹ್ಮನಲ್ಲಿ ಬ್ರಹ್ಮನಿಗಿಂತಲೂ ಬೇರೆಯಾಗಿ ಉಳಿದ ಏನೇನೂ ಇಲ್ಲವೋ, ಕೇವಲ ಬ್ರಹ್ಮ ಮಾತ್ರ ಇದೆಯೋ ಅದು ಅದ್ವೈತ ಬ್ರಹ್ಮ. ಅದಕ್ಕಾಗಿ ಅದ್ವೈತ ಬ್ರಹ್ಮಜ್ಞಾನದಿಂದ ಈ ಪ್ರಪಂಚದ ನಿವೃತ್ತಿ ಆಗ್ತದೆ, ಈ ಪ್ರಪಂಚ ಎನ್ನುವುದು ಬಾಧಿತವಾಗ್ತದೆ. ಹೇಗೆ ನಾವು ಭ್ರಾಂತಿಯಿಂದ ತಿಳಿದುಕೊಂಡಂತಹ ವಸ್ತು ನಿಜವಾಗಿ ಯಥಾರ್ಥ ಜ್ಞಾನ ಉಂಟಾದಾಗ ಆ ವಸ್ತುವಿನ ಬಾಧವಾಗ್ತದೆಯೋ, ಹಾಗೆ ಬ್ರಹ್ಮನ ಯಥಾರ್ಥ ಜ್ಞಾನದಿಂದ ಈ ಪ್ರಪಂಚ ಬಾಧಿತವಾಗ್ತದೆ. ಪ್ರಾಕರ್ಮ ಪ್ರವಿಲಾಪ್ಯತಾಂ, ಬ್ರಹ್ಮತತ್ವದ ಸಾಕ್ಷಾತ್ಕಾರವಾದ ನಂತರ ಇನ್ನು ಮುಂದೆ ಅವನಿಗೆ ಸಾಧಕನಿಗೆ ಜೀವನದಲ್ಲಿ ಮಾಡಲಿಕ್ಕೆ ಏನೂ ಇಲ್ಲ, ಅವನ ಕೃತಕೃತ್ಯ. ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ, ಆ ಕೃತಕೃತ್ಯ ಭಾವವನ್ನು ಪಡೆದಂತಹ ಸಾಧಕ ಅವನಿಗೆ ಪುನರ್ಜನ್ಮ ಇಲ್ಲ, ನಸ ಪುನರಾವರ್ತತೆ. ಆದ್ರೆ ಈ ಜನ್ಮ ಇದೆಯಲ್ಲ, ಈ ಜನ್ಮ ಇದೆ, ಈ ಕರ್ಮ ಇದೆ. ಇದನ್ನು ಹೇಗೆ ನಿರ್ವಹಿಸುವುದು ಅಂತಂದ್ರೆ, ಜ್ಞಾನಿಗೆ ಪ್ರಾರಬ್ಧ, ಸಂಚಿತ ಮತ್ತು ಆಗಾಮಿ ಎನ್ನುವಂತಹ 3 ಕರ್ಮಗಳ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಈ ಸಂಚಿತ ಮತ್ತು ಆಗಾಮಿ ಈ 2 ಕರ್ಮಗಳು ಜ್ಞಾನದಿಂದ ಬಾಧಿತವಾಗುತ್ತದೆ. ಆದರೆ ಪ್ರಾರಬ್ಧ ಕರ್ಮ, ಹೆಸರು ಹೇಳುವಂತೆ ಇದು ಪ್ರಾರಬ್ಧ, ಈಗಾಗಲೇ ತನ್ನ ಫಲವನ್ನ ಕೊಡಲಿಕ್ಕೆ ಆರಂಭ ಮಾಡಿದೆ. ಆದುದರಿಂದ ಜ್ಞಾನಿಯಾದವನು ಕೂಡ ಪ್ರಾರಬ್ಧ ಕರ್ಮದ ಫಲವನ್ನ ಅವಶ್ಯವಾಗಿ ಅನುಭವಿಸಬೇಕಾಗ್ತದೆ. ಅದನ್ನು ಯಾರು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕಾಗಿ ಪ್ರಾಕರ್ಮ ಪ್ರವಿಲಾಪ್ಯತಾಂ ಚಿತಿ ಬಲಾತ್, ಜ್ಞಾನವನ್ನ ಪಡೆದು ಆ ಜ್ಞಾನದ ಬಲದಿಂದ ಇವನು ತನ್ನ ಸಂಚಿತ ಕರ್ಮವನ್ನ ದೂರ ಮಾಡಿಕೊಳ್ಳಬಹುದು. ಅದನ್ನ ಪ್ರಾಕರ್ಮ ಪ್ರವಿಲಾಪ್ಯತ ಚಿತಿಬಲಾತ್ ನಾಪ್ಯುತ್ತರೈಶ್ಲಿಷ್ಯತ, ಈ ಸಂಚಿತ ಕರ್ಮ ಎನ್ನುವಂತಹದ್ದು ಜ್ಞಾನಾಗ್ನಿಯಿಂದ ನಷ್ಟವಾಗಿದೆ. ಮುಂದೆ ಜ್ಞಾನಿಯಾದಂಥವನು ಲೋಕಾನುಗ್ರಹಕ್ಕೆ ಏನು ಕರ್ಮವನ್ನು ಮಾಡ್ತಾನೋ ಆ ಕರ್ಮ ಸಂಬಂಧ ಕೂಡ ಅವನಿಗೆ ಇರೋದಿಲ್ಲ. ಅದಕ್ಕಾಗಿ ನಾಪ್ಯುತ್ತರೈಶ್ಲಿಷ್ಯತ ಪ್ರಾರಬ್ಧಂತ್ವಿಹ ಭುಜ್ಯತಾಂ, ಪ್ರಾರಬ್ಧ ಕರ್ಮಗಳಿಗೆ ಮಾತ್ರ ಜ್ಞಾನಿಯು ಕೂಡ ಅಲ್ಲಿ ಅಸಹಾಯಕ. ಆ ಪ್ರಾರಬ್ಧ ಕರ್ಮಗಳ ಫಲವನ್ನ ಅವನ ಅನುಭವಿಸಲೇಬೇಕು, ಪ್ರತಿಯೊಬ್ಬನು ಅನುಭವಿಸಲೇಬೇಕು, ಜ್ಞಾನಿ ಕೂಡ. ಅದಕ್ಕಾಗಿ ಪ್ರಾರಬ್ಧಂತ್ವಿಹ ಭುಜ್ಯತಾಂ ಅಥ ಪರ ಬ್ರಹ್ಮಾತ್ಮನ ಸ್ಥೀಯತಾಂ, ಯಾವಾಗ ಈ ಪ್ರಾರಬ್ಧ ಕರ್ಮವೂ ಕೂಡ ತನ್ನ ಫಲವನ್ನು ಕೊಟ್ಟು ಆ ಪ್ರಾರಬ್ಧ ಕರ್ಮದ ಫಲ ಕ್ಷೀಣವಾಗ್ತದೆಯೋ, ಅಂದ್ರೆ ಈ ಶರೀರದ ಪಾತವಾಗ್ತದೆಯೋ, ಮತ್ತೆ ಜ್ಞಾನಿಗೆ ಪುನರ್ಜನ್ಮ ಎನ್ನುವಂಥದ್ದು ಇರೋದಿಲ್ಲ. ಈಗಾಗಲೇ ಸಂಚಿತ ಕರ್ಮ ನಾಶ ಆಗಿದೆ, ಆಗಾಮಿ ಕರ್ಮಗಳ ಸಂಬಂಧವೇ ಇಲ್ಲ ಜ್ಞಾನಿಯಾದಂಥವನಿಗೆ. ಪ್ರಾರಂಭ ಕರ್ಮಗಳು ಕೂಡ ಮುಗಿದಿವೆ, ಯಾಕೆಂದ್ರೆ ಅವುಗಳ ಫಲ ಭೋಗ ಆಗಿ ಹೋಗಿದೆ. ಹೀಗಿರುವಾಗ ಅಜ್ಞಾನದಿಂದ ಉಂಟಾದಂತಹ ಎಲ್ಲ ವಿಧವಾದಂತಹ ಬಂಧಗಳು ನಾಶ ಆಗಿರುವಾಗ ಇನ್ನು ಆ ಜೀವನಾಗಿ ಉಳಿಯೋದೇ ಇಲ್ಲ.
ಹೇಗಿರ್ತಾನೆ ಜೀವ? ಜೀವೋ ಬ್ರಹ್ಮೈವ ನಾಪರಃ. ಆ ಜೀವ ಜ್ಞಾನಿಯಾದಂಥವನು, ಮುಕ್ತನಾದಂಥವನು. ಹೇಗೆ ಪರಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ, ಹಾಗೆಯೇ ಈ ಜೀವನೂ ಕೂಡ ಅದೇ ರೀತಿಯಾಗಿ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವನಾಗಿ ಆ ಪರಬ್ರಹ್ಮನ ಸ್ವರೂಪದಲ್ಲಿ ನಿಲ್ತಾನೆ. ಇದನ್ನೇ ಉಪನಿಷತ್ತು ಸಯೋ ಹವೈ ತತ್ ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ಅಂತ ಹೇಳಿದೆ. ಹೀಗೆ ಪರಬ್ರಹ್ಮ ಪ್ರಾಪ್ತಿ ಅದೇ ಮೋಕ್ಷ. ಅಂತಹ ಪರಮ ಪುರುಷಾರ್ಥದ ಪ್ರಾಪ್ತಿಗಾಗಿ ನಾನಾ ರೀತಿಯ ಸಾಧನಗಳು, ಜ್ಞಾನ ಎನ್ನುವಂತಹದ್ದು ಸಾಕ್ಷಾತ್ತಾದಂತಹ ಸಾಧನ. ಉಳಿದಂತೆ ಕರ್ಮ, ಭಕ್ತಿ, ಸನ್ಯಾಸ ಇವೆಲ್ಲವೂ ಕೂಡ ಆ ಜ್ಞಾನಕ್ಕೆ ಸಾಧನಗಳು. ಇಂತಹ ಸಾಧನಗಳನ್ನ ಉಪದೇಶವನ್ನು ಮಾಡಲಿಕ್ಕೆ ಇಡೀ ವೇದಾಂತ ಶಾಸ್ತ್ರದಲ್ಲಿ ಅಥವಾ ಈ ಉಪನಿಷತ್ತುಗಳಲ್ಲಿ ಯಾವ ಬೇರೆ ಬೇರೆ ರೀತಿಯಾದಂತಹ ಸಾಧನಗಳನ್ನು ಹೇಳಿದೆಯೋ ಆ ಎಲ್ಲ ಸಾಧನಗಳನ್ನ ಒಂದೆಡೆ ಸಂಗ್ರಹಿಸಿ ಶ್ರೀ ಶಂಕರ ಭಗವತ್ಪಾದರು ಒಂದು ಲೋಕಕ್ಕೆ ಮಹಾನ್ ಅನುಗ್ರಹವನ್ನು ಮಾಡಿದ್ದಾರೆ. ಆದುದರಿಂದ ಒಬ್ಬ ಸಾಧಕನಾದಂಥವನಿಗೆ ಇಲ್ಲಿ ಹೇಳಿದಂತಹ ಪ್ರತಿಯೊಂದು ವಿಷಯವೂ ಕೂಡ ಅತ್ಯಂತ ಮನನೀಯವಾಗಿರುತ್ತದೆ. ಈ ದೃಷ್ಟಿಯಿಂದ ಗಾತ್ರದಿಂದ ಚಿಕ್ಕದಾದರೂ ಸಹ ಅರ್ಥದ ದೃಷ್ಟಿಯಿಂದ ವಿಶಾಲವಾದಂತಹ ಈ ಸಾಧನಾ ಪಂಚಕ ಅಥವಾ ಉಪದೇಶ ಪಂಚಕ ನಾವು ಎಲ್ಲರೂ ಸಹ ಮತ್ತೆ ಮತ್ತೆ ಓದಿ ತಿಳಿದುಕೊಳ್ಳಬೇಕಾದಂತಹದ್ದು. ಶ್ರೀ ಶಂಕರ ಭಗವತ್ಪಾದರ ಒಂದು ದಿನದಿಂದ ಆರಂಭಿಸಿ ಈ ಆರಂಭವಾದಂತಹ ವ್ಯಾಖ್ಯಾನ ಮಾಲೆ, ಆ ವ್ಯಾಖ್ಯಾನ ಮಾಲೆಯಲ್ಲಿ 2ನೇ ಪುಷ್ಪ ಇವತ್ತು ಇಲ್ಲಿ ವಿಕಸಿತವಾಗಿದೆ. ಒಂದು ಅಪೂರ್ವವಾದಂತಹ ಸಾರ್ಥಕವಾದಂತಹ ಕಾರ್ಯವನ್ನ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಅಂದರೆ ಅದರ ಕುಲಪತಿಗಳು ಹಾಗೂ ಎಲ್ಲ ವಿಭಾಗೀಯ ಸದಸ್ಯರು ಇಲ್ಲಿ ನಡೆಸಿಕೊಟ್ಟಿದ್ದಾರೆ. ಬಹಳ ಸಂತೋಷಜನಕವಾದ ವಿಷಯ ಇದು. ಎಲ್ಲ ಆಸಕ್ತರು, ಸಾಧಕರು ಇದೇ ರೀತಿಯಾಗಿ ಪ್ರತಿ ತಿಂಗಳೂ ಸಹ ಈ ವ್ಯಾಖ್ಯಾನಗಳನ್ನ ಕೇಳಿ ಶಂಕರ ಭಗವತ್ಪಾದರ ಆ ಒಂದು ಉಪದೇಶದಿಂದ ಜೀವನದ ಸಾರ್ಥಕ್ಯವನ್ನು ಪಡೆಯಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜಿಸಿರುವಂತಹ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಎಲ್ಲ ಕುಲಪತಿಗಳಿಗೂ ಹಾಗೂ ಎಲ್ಲ ರಾಮಕೃಷ್ಣ ಭಟ್ಟರು ಸೇರಿದಂತೆ ಎಲ್ಲ ಅವರ ವಿಭಾಗದ ಸದಸ್ಯರಿಗೂ ಹಾಗೂ ಪ್ರೊಫೆಸರ್ ಗಿರೀಶ್ ಚಂದ್ರ ಅವರಿಗೂ, ಈ ಕುಲಪತಿಗಳಾದಂತಹ ಡಾಕ್ಟರ್ ಎಸ್ ಅಹಲ್ಯ ಅವರಿಗೂ ನಾನು ಅತ್ಯಂತ ಕೃತಜ್ಞತೆಗಳನ್ನ ಹಾಗೂ ಪ್ರಣಾಮಗಳನ್ನ ಸಲ್ಲಿಸ್ತೇನೆ. ಮತ್ತೆ ಮತ್ತೆ ಇಂತಹ ಕಾರ್ಯಗಳು ವಿಶ್ವವಿದ್ಯಾಲಯದ ಕಡೆಯಿಂದ ನಿರಂತರವಾಗಿ ನಡೆಯಲಿ ಅಂತ ಆಶಿಸ್ತೇನೆ. ಓಂ ತತ್ಸತ್. ಧನ್ಯವಾದಗಳು ಸರ್.